ಎಚ್.ವಿ. ವೆಂಕಟೇಶ್ ಬರದ ನಾಡಿಗೆ ನೀರು ತಂದ ಭಗೀರಥ. ನೀರಾವರಿ ಮೂಲಕ ರೈತರ ಬದುಕನ್ನ ಹಸನಾಗಿಸಿದ ಅನ್ನದಾತ. ನೊಂದವರ ಕಣ್ಣೀರ ಹನಿಯನ್ನ ಒರೆಸಿದ ಧೀಮಂತ ನಾಯಕ. ಗಡಿನಾಡಲ್ಲಿ ಅಭಿವೃದ್ಧಿಯ ಕೋಟೆ ಕಟ್ಟಿದ ಮಾಜಿ ಶಾಸಕರು, ಮಾಜಿ ಸಚಿವರು ದಿವಂಗತ ಎಚ್. ವೆಂಕಟರಮಣಪ್ಪ ಇವರ ಪುತ್ರ, ಪಾವಗಡ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ವಿ. ವೆಂಕಟೇಶ್. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ 16 ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡು 2023ರಲ್ಲಿ ವಿಧಾನಸೌಧ ಪ್ರವೇಶಿಸಿ ಪಾವಗಡದಲ್ಲಿ ಜನಪ್ರಿಯ ನಾಯಕರಾಗಿ ಕೆಲಸ ಮಾಡುತ್ತಿದ್ದಾರೆ. ತಂದೆ ವೆಂಕಟರಮಣಪ್ಪ ನಿಧನದ ನಂತರ ಕ್ಷೇತ್ರದ ಜವಾಬ್ದಾರಿ ಹೊತ್ತು ಅವರ ಹಾದಿಯಲ್ಲೇ ನಡೆಯುತ್ತಿದ್ದಾರೆ. ತಂದೆ ಹೋಗಿ 15 ತಿಂಗಳಾಗೈತೆ ಅಷ್ಟೇ. ಇವರು ಅದೇ ದಾರಿಗೆ ಹೋಗ್ತಾರೆ. ಅವರು ಯಾರು ಫೋನ್ ಮಾಡಿದ್ರು ಎತ್ತರು. ನಮ್ಮ ವೆಂಕಣ್ಣಪ್ಪ ನೀನು ಯಾರನ್ನ ಮಾಡಿ ಯಾವಾಗನ್ನ ಮಾಡಿ ಎತ್ತರು. ಇವರು ಎತ್ತಂಗೆ ಆಗ್ತಾ ಇದ್ದಾರೆ, ಎತ್ತಿದ್ದಾರೆ. ಎಲ್ಲರಿಗೂ ಸ್ಪಂದಿಸ್ತಾರೆ. ಯಾರೇ ಹೋಗಲಿ, ಎಂಥ ಬಡವರೇ ಹೋಗಲಿ, ಸಾಹುಕಾರರೇ ಹೋಗಲಿ, ಸ್ಪಂದನೆ ಮಾಡ್ತಾರೆ. ಅಲ್ಲಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಮಾಡಿದ್ವಿ. ನಾವು ಊರವರೆಲ್ಲ ಒಂದು 10,000 ಹಾಕ್ಕೊಂಡಿದ್ವಿ ಮನೆಗೆ. ಇನ್ನು ಶಾರ್ಟೇಜ್ ಬಂದಿದ್ದಕ್ಕೆ ಅವರೇ ಪಾಪ ಎಲ್ಲ ಕೊಟ್ಟು ಸಹಕಾರ ಮಾಡಿ ಕಟ್ಟಿಸಿ ಎಲ್ಲ ಗೌರ್ಮೆಂಟಿಂದಲೇ ಫಂಡ್ ಕೊಟ್ಟು ಅವರು ಕೈಲಾದ ಮಟ್ಟಿಗೆ ಅವರು ಸಹಾಯ ಮಾಡಿ ಇದು ಮಾಡಿ. ಪ್ರಿಯ ವೀಕ್ಷಕರೇ, ಪಾವಗಡ ಅಭಿವೃದ್ಧಿಯಲ್ಲಿ ಹಿನ್ನಡೆ ಕಂಡಿತ್ತು. ಬರದ ನಾಡು ಎನಿಸಿಕೊಂಡಿತ್ತು. ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆ ಶಾಸಕ ವೆಂಕಟೇಶ್ ಅವರ ತಂದೆ ದಿವಂಗತ ವೆಂಕಟರಮಣಪ್ಪ ಅವರ ಕನಸಾಗಿತ್ತು. ಸತತ ಪರಿಶ್ರಮ ಜೊತೆಗೆ 16 ಹೋರಾಟ ಮಾಡಿದ್ರು. ಅಷ್ಟೇ ಅಲ್ಲ, ಯೋಜನೆ ಘೋಷಣೆ ಆಗುವಂತೆ ಮಾಡಿದ್ರು. ತಂದೆಯ ಹೋರಾಟದ ಫಲವನ್ನ ಪಾವಗಡದ ಜನರಿಗೆ ತಲುಪುವಂತೆ ಮಾಡಿದ್ದು ಪುತ್ರ ಶಾಸಕ ಎಚ್.ವಿ. ವೆಂಕಟೇಶ್. ವೆಂಕಟರಮಣಪ್ಪನವರು ಹಾಕಿರೋ ಕೆಲಸಗಳು ಇವತ್ತು ಶಾಶ್ವತವಾಗಿ ನಿಂತವೆ. ಒಂದು ಹಾಸ್ಪಿಟ್ಲ್ ಆಗಲಿ, ಒಂದು ಸ್ಕೂಲ್ ಆಗಲಿ, ಒಂದು ಕಾಲೇಜ್ ಆಗಲಿ, ಒಂದು ವಾಟರ್ ಸಪ್ಲೈ ಆಗಲಿ, ಎಲ್ಲ ಇವ್ರು ಹಾಕಿ ಕಾಂಗ್ರೆಸ್ ಲೀಡಾಗಿ ವೆಂಕಟರಮಣಪ್ಪನವ್ರು ಹಾಕಿದ್ದಾರೆ ಹೊರತು ಬೇರೆ ಅಂತ ಶಾಶ್ವತವಾದ ಕೆಲಸ ಹಾಕಿಲ್ಲ. ಸುಮಾರು 200 ಕಿಲೋಮೀಟರ್ ದೂರದ ತುಂಗಭದ್ರಾ ಜಲಾಶಯದಿಂದ ನೀರನ್ನ ತಂದು ಪಾವಗಡದ ಹಳ್ಳಿಗೆ ನೀರು ಒದಗಿಸಿದ್ರು. 3 ದಶಕಗಳ ಕನಸಿನ ಯೋಜನೆಗೆ ಕಳೆದ ಜುಲೈ ತಿಂಗಳಲ್ಲಿ ಸಿಎಂ ಸಿದ್ದರಾಮಯ್ಯರಿಂದ ಚಾಲನೆ ಕೊಡಿಸಿದ್ರು. ಇದರ ಜೊತೆಗೆ ಕ್ಷೇತ್ರದಾದ್ಯಂತ ಗಂಗಾ ಕಲ್ಯಾಣ ಯೋಜನೆ ಮೂಲಕ ಬೋರ್ವೆಲ್ ಕೊರೆಸಿ ರೈತರ ಬದುಕನ್ನ ಹಸನಾಗಿಸಿದ್ರು. ಅನ್ನದಾತರ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದ್ರು. ಗಾಂಧೀಜಿಯವರ ಕನಸಿನಂತೆ ಗ್ರಾಮಗಳ ಅಭಿವೃದ್ಧಿ, ರಸ್ತೆ ಸುಧಾರೀಕರಣ, ಶಾಲಾ ಕಾಲೇಜುಗಳ ನಿರ್ಮಾಣ, ಆರೋಗ್ಯಕ್ಕೆ ಒತ್ತು ಕೊಟ್ಟು ಆಸ್ಪತ್ರೆ, ದೇವಾಲಯಗಳ ಜೀರ್ಣೋದ್ಧಾರ, ಮಹಿಳಾ ಸಬಲೀಕರಣಕ್ಕೆ ಒತ್ತು, ಇದರ ಜೊತೆಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನ, ಹೀಗೆ 10 ಹಲವಾರು అభివృద్ధి ಕಾರ್ಯಕ್ರಮಗಳನ್ನು ಕ್ಷೇತ್ರಕ್ಕೆ ತಂದು భరవసెయ నాయకరాగిದ್ದಾರೆ శాసక ఎచ్.వి. వెంకటేష్. దళితులు కావచ్చు, మహిళలు కావచ్చు, మళ్ళీ నిరుద్యోగ సమస్య కావచ్చు, ఇప్పుడు ఫ్రీ గృహలక్ష్మి డబ్బులు, ప్రతి ఒక్క చదువుకి చాలా ఇంపార్టెంట్. చదువుకు వాడుకునే విద్యార్థులు ఉన్నారు, పాస్ అయ్యి మళ్ళీ చెప్పిన వాళ్ళు ఉన్నారు, మేము ఆ ಡಬ್ಬುಲ್తో చదివి మెరిట్ తెచ్చుకున్నాము అని చెప్పిన వాళ్ళు ఉన్నారు. ನಮಗೆ 2,000 ಹಾಕಿರೋದು ತರಕಾರಿ ಅದಕ್ಕೆಲ್ಲ ಉಪಯೋಗವಾಗುತ್ತೆ, ಹಾಸ್ಪಿಟ್ಲಿಗೆ ಉಪಯೋಗ ಆಗುತ್ತೆ. ಕುಟುಂಬದಲ್ಲಿ ಒಬ್ಬೊಬ್ಬರಿಗೆ 10 kg ಅಕ್ಕಿ ವಿತರಣೆ ಮಾಡ್ತಾ ಇದ್ದಾರೆ. ಅದು ತುಂಬಾ ಅನುಕೂಲವಾಗಿದೆ. కాబట్టి ప్రజాసేవలో మాత్రం ముందుగా ఉన్నారు వెంకటేష్ సారు. మే 29 అవతల వెంకటేష్ అన్న వేరు, మే 29 యువతల వెంకటేష్ అన్న వేరు. ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರ ಪುರ್ಮಾಡ್. ಶಿವಕುಮಾರ ಮಹಾಸ್ವಾಮೀಜಿಗಳು ನಡೆದಾಡಿದ ಪುಣ್ಯಭೂಮಿ ಸಿದ್ಧಗಂಗೆಯ ಪವಿತ್ರ ಕ್ಷೇತ್ರ ತುಮಕೂರು ಜಿಲ್ಲೆಯ ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿನ ವಿಶ್ವವಾಣಿ ಟಿವಿಯ ಕ್ಷೇತ್ರ ಸಂಚಾರವಿದೆ. ದಿವಂಗತ ಎಚ್. ವೆಂಕಟರಮಣಪ್ಪ ಮಾಜಿ ಶಾಸಕರು, ಮಾಜಿ ಸಚಿವರು. ಯಾವ ತಾಲೂಕು, ಯಾವ ಪಾವಗಡ ಅಭಿವೃದ್ಧಿಯಿಂದ ಕುಂಠಿತವಾಗಿತ್ತೋ, ಯಾವ ಪಾವಗಡ ವಿಧಾನಸಭಾ ಕ್ಷೇತ್ರ ಬರದ ನಾಡು ಎಂದೆನಿಸಿಕೊಂಡಿತ್ತೋ ಅಂತಹ ಕ್ಷೇತ್ರವನ್ನ ಅಭಿವೃದ್ಧಿಯ ಪರ್ವತದಲ್ಲಿ ಕಟ್ಟಿ ನಿಲ್ಲಿಸಿರ್ತಕ್ಕಂಥವ್ರು
ಎಚ್ ವೆಂಕಟರಮಣಪ್ಪ ಇವತ್ತು ತಂದೆಯ ಹಾದಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹತ್ತಾರು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು 2023 ವಿಧಾನಸಭಾ ಚುನಾವಣೆಯನ್ನು ಎದುರಿಸಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸೌಧದ ಮೆಟ್ಟಿಲನ್ನು ತುಳಿದು ಇವತ್ತು ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಹರಿಕಾರರಾಗಿ ಜನಪ್ರಿಯ ಶಾಸಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಚ್ ವಿ ವೆಂಕಟೇಶ್ ಅವರು. ಹಾಗಾದ್ರೆ ಪಾವಗಡ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹೇಗಿದೆ, ಇಲ್ಲಿನ ಜನ ಏನಂತಾರೆ, ಬನ್ನಿ ಅವೆಲ್ಲವನ್ನ ತಿಳ್ಕೊಂಡು ಬರೋಣ. ನಾನಿದೀಗ ಜಮೀನಲ್ಲಿ ಕೂಡ ಇದ್ದೇನೆ, ಒಂದಿಷ್ಟು ಜಮೀನಲ್ಲಿ ಕೆಲಸ ಮಾಡುವಂತ ಮಹಿಳೆಯರು ಕೂಡ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ಕ್ಷೇತ್ರದ ಶಾಸಕರ ಬಗ್ಗೆ ಏನ್ ಹೇಳ್ತಾರೆ ತಿಳ್ಕೊಂಡು ಬರೋಣ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಕ್ಷೇತ್ರದ ಶಾಸಕರು ವೆಂಕಟೇಶ್ ಅವರು ಹೇಗೆ ಕೆಲಸ ಮಾಡ್ತಾ ಇದಾರಂತ? ಚೆನ್ನಾಗಿ ಮಾಡಿಸ್ತಾರೆ. ಓಕೆ, ಹೇಗಿರ್ತಾರೆ ಜನರ ಜೊತೆಗೆ? ಕಷ್ಟಕ್ಕೆಲ್ಲ ಸ್ಪಂದಿಸ್ತಾರಾ? ಹ್ಞೂ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ನೀವು ಯಾವತ್ತಾದ್ರೂ ಭೇಟಿಯಾಗಿದ್ದೀರಾ ಸರ್ನ? ಇಲ್ಲ ಸರ್, ನೋಡಿದ್ದೀನಿ, ಭೇಟಿ ಆಗಿಲ್ಲ. ಓಕೆ, ಹೇಗಿರ್ತಾರೆ ಜನರ ಜೊತೆಗೆ? ಚೆನ್ನಾಗಿರ್ತದೆ ಸರ್. ನಿಮ್ಮ ಊರು ಯಾವುದು ಮೇಡಮ್? ತಿಪ್ಗನಹಳ್ಳಿ. ಓಕೆ, ಅಲ್ಲಿ ಹೇಗಿದೆ ರಸ್ತೆ ಆಗಲಿ ಸ್ವಚ್ಛತೆ ಆಗಲಿ? ನೀಟಾಗಿದೆ ಸರ್, ಏನು ಪ್ರಾಬ್ಲಮ್ ಇಲ್ಲ? ಏನಿಲ್ಲ. ಓಕೆ ಅಮ್ಮ, ನೀವೇನು ಹೇಳ್ತೀರಿ ಕ್ಷೇತ್ರದ ಶಾಸಕರು ವೆಂಕಟೇಶ್ ಅವ್ರ ಬಗ್ಗೆ? ಚೆನ್ನಾಗಿದ್ದಾರೆ ಸರ್, ಚೆನ್ನಾಗಿ ಮಾಡಿಸ್ತಾರೆ, ಪರವಾಗಿಲ್ಲ, ಎಲ್ಲ ಚೆನ್ನಾಗೈತೆ. ಅವ್ರ ತಂದೆಯವರು ಕೂಡ ಹಿಂದೆ ಶಾಸಕರು, ಮಾಜಿ ಸಚಿವರು ಕೂಡ ಇದ್ರು ಸರ್. ಇತ್ತೀಚೆಗೆ ನಿಧನ ಆದ್ರು. ಏನ್ ಹೇಳ್ತೀರಿ ಅಂತ? ಕೆಲಸ ಮಾಡಿದಾರೆ ಅವರು? ಮಾಡಿದ್ದಾರೆ ಸರ್. ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ? ಇಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಮೇಡಮ್ 2,000 ಕೊಡುತ್ತೆ. ಕೊಡ್ತಾರೆ ಸರ್, ಇವಾಗ ನಿಲ್ಸಿದಾರಲ್ಲ ಸರ್, ಯಾಕೋ ಕೊಡ್ತಾ ಇಲ್ಲ. ಅನುಕೂಲ ಆಗಿತ್ತಾ ನಿಮ್ಗೆ? ಅನುಕೂಲ ಆಗಿದೆ, ಇವಾಗ ನಿಲ್ಸಿದಾರೆ, ಯಾಕೋ ಕೊಡ್ತಾನೆ ಇಲ್ಲ ಇವಾಗ. ವೆಂಕಟೇಶ್ ಅವರು ಮತ್ತೆ ನಿಂತರೆ ಗೆದ್ದು ಬರ್ತಾರೆ ಮೇಡಮ್ ಮುಂದಿನ ಎಲೆಕ್ಷನ್ ಅಲ್ಲಿ? ಆಗ್ತಾರೆ ಸರ್. ನಿಮ್ಮ ಊರು ಯಾವ್ದು ಮೇಡಮ್? ನಮ್ದು ಅದೇ ಊರೇ ತಿಪ್ಪನಹಳ್ಳಿ. ಓಕೆ ಓಕೆ, ಚೆನ್ನಾಗಿದೆ. ಏನೋ ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ? ಏನಿಲ್ಲ, ಚೆನ್ನಾಗಿ. ಹಿರಿಯರು ನಮಸ್ತೆ. ಇಲ್ಲ ಸ್ವಾಮಿ, ಅವ್ರ ತಂದೆ ಗುಣ ಪಾಪ ಕೆಲಸ ಮಾಡ್ತಿದ್ರು. ವೆಂಕಟೇಶ್ ಅವರು ವೆಂಕಟರಮಣಪ್ಪನವರು ಅವರು ಬೆಲೆನ ಉಳಿಸ್ಕೋಬೇಕಂತ ವೆಂಕಟೇಶ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಪಾಪ, ಏನು ಮಾಡ್ತಾ ಇದ್ದಾರೆ ಸ್ವಾಮಿ, ಏನು ತೊಂದರೆ ಇಲ್ಲ. ಓಕೆ, ಹೇಗೆ ಜನರ ಜೊತೆಗೆ ಹೇಗಿರ್ತಾರೆ? ಬಂದಿರ್ತಾರ ನಿಮ್ಮ ಊರಿಗೆ ಶಾಸಕರು? ಬರ್ತಾರೆ ಸ್ವಾಮಿ, ಬರ್ತಾರೆ. ಅವಾಗ ಮಾತಾಡ್ಸ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ರೋಡ್ನಲ್ಲಿ ಯಾರನ್ನ ಕೈ ಅಡ್ಡಾಕಿದ್ರೆ ಪಾಪ ದೌಲ್ ಮಾಡಲ್ಲ, ನಿಲ್ಲಿಸ್ತಾರೆ, ಮಾತಾಡಿಸ್ತಾರೆ, ಹೋಗ್ತಾರೆ. ಓಕೆ, ಹೋದ ಕಷ್ಟಕ್ಕೆ ಸ್ಪಂದಿಸ್ತಾರೆ ಜನರ ಸಾಮಾನ್ಯರಿಗೆ? ಸ್ಪಂದಿಸ್ತಾರೆ ಸ್ವಾಮಿ. ಇವತ್ತು ಹೇಳಿದ್ರಾಗುಣ ಇನ್ನೊಂದು 4-5 ದಿವಸ ಒಳಗೆ ನಿಮ್ಮ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಪಾಪ. ಏನೋ ತೊಂದರೆ ಇಲ್ಲ, ಭರವಸೆ ಕೊಡ್ತಾರೆ ಸ್ವಾಮಿ. ಅವ್ರ ತಂದೆಯವ್ರು ಹೇಗೆ 2 ಸಚಿವರಾದರು, 4 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ, ಜನರ ಜೊತೆಗೆ ಅವ್ರ ಒಡನಾಟ ಹೇಗಿತ್ತು ಅವ್ರ ತಂದೆಯವ್ರದ್ದು? ಇಲ್ಲ ಸ್ವಾಮಿ, ಅವ್ರ ತಂದೆಯವರು ಪಾಪ ಕೈಲಾದಷ್ಟುವರೆಗೂ ಜನಗಳಿಗೆ ಪ್ರಜೆಗಳಿಗೆ ಕೆಲಸ ಮಾಡಿದ್ರು ಸ್ವಾಮಿ. ಪರವಾಗಿಲ್ಲ ಪಾಪ, ಮಾಡಿದ್ರು ಪಾಪ. ಈಗ ಅವ್ರ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳನ್ನ ಬೇರೆ ತಂದಿದ್ದಾರೆ. ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಜನಕ್ಕೆ ಸಹಾಯ ಆಗಿದೆ ಅಂತೀರಾ? ಜನ ಹಾಗೆ ಸ್ವಾಮಿ, ಆಗ್ತಾ ಇದೆ ಸದ್ಯಕ್ಕೆ ಮಾಡ್ತಾ ಇದ್ದಾರೆ ಅವರು. ನಿಮ್ಮ ವೈಫಿಗೆ ಏನು 2,000 ಬರುತ್ತಾ? ಬರ್ತದೆ ಸ್ವಾಮಿ. ಫ್ರೀ ಬಸ್ಸಲ್ಲಿ ಓಡಾಡ್ತಾರ ನಿಮ್ಮ? ಓಡಾಡ್ತಾರೆ ಸ್ವಾಮಿ. ಓಕೆ, ಮುಂದಿನ ಚುನಾವಣೆ ನಿಂತು ಗೆದ್ದು ಬರ್ತಾರೆ ಮತ್ತೆ ವೆಂಕಟೇಶ್ ಅವರು? ಬೆಲೆ ಉಳಿಸ್ಕೊಂಡ್ರೆ ಅವ್ರಿಗೆ ಮುಂದೆನೂ ಬೆಲೆ ಇರ್ತದೆ ಸ್ವಾಮಿ, ಅಷ್ಟೇ. ಅದರಲ್ಲಿ ಏನೈತೆ? ಮಾಡ್ಯಾವ್ರಿ ಕೆಲಸಗಳು ಚಂದಕ್ಕೆ ಮಾಡ್ಯಾವ್ರಿ. ಮಾಡ್ಯಾವ್ರಿ ವೆಂಕಟರಮಣಪ್ಪರು. ಮಗನ ಮಾಡ್ತಾನೆ. ಬರ್ತಾರೆ. ಅದು ಇವಾಗ ಚಂದಕ್ಕೆ ನೋಡ್ಕೊಂತ ಹೋದ್ರೆ ಎಲ್ಲ ಹೇಳ್ಯವ್ರೆ, ಅವ್ರ ಅಪ್ಪವರು ಜೊತೆ ಅವರು ಎಲ್ಲ ಹೇಳ್ಯವ್ರೆ, ನಿಮ್ಮ ಅಪ್ಪ ಏನಂಗೆ ನೀನು ಬಳಸ್ಕೊಂಡು ಹೋಗ್ಬೇಕು ಅಂತ ಹೇಳಿವ್ರೆ. ಹಂಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹಂಗೆ ಹೋದ್ರೆ ಮುಂದೆ 60 ಇರ್ತಾರೆ. ಹೋಗ್ತಾರೆ. ವೀಕ್ಷಕರೇ, ಕೋಟಗುಡ್ಡ ಗ್ರಾಮದ ಮತ್ತೊಂದಿಷ್ಟು ಗ್ರಾಮಸ್ಥರು ಕೂಡ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ಕ್ಷೇತ್ರದ ಶಾಸಕರಾಗಿರುವಂತಹ ವೆಂಕಟೇಶ್ ಅವರ ಬಗ್ಗೆ, ಅವರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಏನು ಹೇಳ್ತಾರೆ ತಿಳ್ಕೊಂಡು ಬರೋಣ. ಸರ್ ನಮಸ್ಕಾರ. ಅಲ್ಲ, ವೆಂಕಟೇಶ್ ಅವರು ಕೆಲಸ ಕಾರ್ಯಗಳು ಹೇಗಿರ್ತಾರೆ ಜನರ ಜೊತೆಗೆ ಅಂತ? ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. ಏನೆಲ್ಲ ಆಗಿದೆ ಕೆಲಸ ಕಾರ್ಯಗಳು? ಮಾಡ್ತಾರೆ, ರೋಡ್ಗಳು, ಚರಂಡಿಗಳು, ಅವು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವ್ರ ತಂದೆಯವರು ಕೂಡ ಹಿಂದೆ 4 ಬಾರಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಜನರ ಜೊತೆ ಕೂಡ ಒಳ್ಳೊಳ್ಳೆ ಒಡನಾಟ ಇಟ್ಕೊಂಡಿದ್ದಾರೆ. ಅದೇ ಹಾದಿಯಲ್ಲಿ ವೆಂಕಟೇಶ್ ಅವರು ಕೂಡ ನಡೀತಾ ಇದ್ದಾರೆ ಅನ್ಸುತ್ತಾ? ನಡೀತಾ ಇದ್ದಾರೆ. ಅವ್ರ ಅಪ್ಪನೂ ಇದು ಉಳಿಸ್ಕೊತಾ ಇದ್ದಾರೆ. ಅವರು ಪರವಾಗಿಲ್ಲ, ಅಡ್ಡಾಡ್ತಾ ಇದ್ದಾರೆ, ಮಾಡ್ತಾರೆ. ಡೈಲಿ ತೋಟಕ್ಕೆ ಬರ್ತಾರೆ, ಇಲ್ಲೇ ಇರ್ತಾರೆ, ಹೋಗ್ತಾರೆ, ಬರ್ತಾ ಇರ್ತಾರೆ. ಈಗ ಶಾಸಕರಾದಂಥವ್ರು ಬೆಂಗಳೂರಲ್ಲಿ ಇರ್ತಾರೆ, ಆರಾಮ್ AC ರೂಮಲ್ಲಿ ಹೈಫೈ ಆಗಿರ್ತಾರೆ, ಯಾವಾಗಾದ್ರೂ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಅಂತಾರೆ. ಆದರೆ ಈ ಶಾಸಕರು ಹೇಗೆ? ಇಲ್ಲ ಯಾವಾಗ ಇಲ್ಲೇ ಇರ್ತಾರೆ. ಬೆಂಗಳೂರು ಕಡೆ ಏನಿರಲ್ಲ, ಡೈಲಿ ಊರಲ್ಲಿ ಬರ್ತಾರೆ, ಎಲ್ಲ ನೋಡ್ತಾರೆ, ಹೋಗ್ತಾರೆ, ಬರ್ತಾ ಇರ್ತಾರೆ. ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಿದ್ದಾರೆ, ಪರವಾಗಿಲ್ಲ. ಯಾವ ವ್ಯಕ್ತಿತ್ವ ತುಂಬ ಇಷ್ಟ ಆಗುತ್ತೆ ಶಾಸಕರದು ತಮಗೆ ಮತ್ತು ಜನರಿಗೆ?
ಪರವಾಗಿಲ್ಲ, ಅವರು ಚೆನ್ನಾಗಿ ಮಾಡ್ತಾರೆ. ಅದು ಇದು ಕೆಲಸಗಳು ಮಾಡಿಕೊಡ್ತಾರೆ. ಹೋಗ್ತಿದ್ದಾಗ ಎಲ್ಲರಿಗೂ ಜನಗಳಿಗೆ ಒಳ್ಳೇದು ಹೇಳ್ಕೊಡ್ತಾ ಇರ್ತಾರೆ, ಮಾಡ್ತಿರ್ತಾರೆ, ಎಲ್ಲ ಮಾಡ್ತಾರೆ. ನೀವು ಯಾವತ್ತಾದ್ರೂ ಭೇಟಿಯಾಗಿದ್ದೀರಾ ಶಾಸಕರನ್ನ? ಹ್ಞೂ ಆಗ್ತಾಯಿರ್ತೀವಿ. ಹಾಂ, ಮಾಡ್ತಾರೆ ಕೆಲಸ, ಏನು ಪರವಾಗಿಲ್ಲ. ಸರ್ ನೀವೇನು ಹೇಳ್ತೀರಿ ಶಾಸಕರ ಬಗ್ಗೆ? ಚೆನ್ನಾಗಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಹೇಳಿ. ಏನೇನು ಮಾಡಿದ್ದಾರೆ ನಿಮ್ಮೂರಲ್ಲಿ? ಎಲ್ಲ ಚರಂಡಿ ರೋಡ್ಗಳು, CC ರೋಡ್ಗಳು ಎಲ್ಲ ಹಾಕ್ಸ್ತಾ ಇದ್ದಾರೆ. ನಮ್ಮವ್ರಿಗೆ ನಮಗೆ ಪರವಾಗಿಲ್ಲ. ಅವರು ಕ್ಷೇತ್ರದ ಅಭಿಪ್ರಾಯ ಹೇಗಿದೆ ಜನರ ಬಗ್ಗೆ? ಆ ಜನರಿಗೆ ಚೆನ್ನಾಗೈತೆ, ಪರವಾಗಿಲ್ಲ. ನಾವು ಫಸ್ಟ್ ಕೆಲಸ ಮಾಡ್ತಿದ್ದೆ ಅವ್ರ ಹತ್ರನೇ, ಟಿಪ್ಪರ್ಗೆ ಹೋಗ್ತಾಯಿದ್ವಲ್ಲ. ಅವ್ರ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಿ ಅಂತ? ಗ್ಯಾರಂಟಿ ಏನು ಹೇಳಿಲ್ಲ ನಮ್ಗೆ ಇನ್ನೂ. ಮಾಡ್ತಾ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದಾರೆ. ಚೆನ್ನಾಗಿ ಆಗ್ತಾ ಇದೆಯಲ್ಲ? ಎಲ್ಲ ಆಗ್ತಾಯಿದೆ. ಹೋದವ್ರಿಗೆಲ್ಲ ಸ್ಪಂದಿಸ್ತಾರೆ? ಸ್ಪಂದಿಸ್ತಾರೆ, ಎಲ್ಲ ಸ್ಪಂದಿಸ್ತಾರೆ. ಓಕೆ, 2028ರಲ್ಲಿ ಮತ್ತೆ ನಿಂತರೆ ಗೆದ್ದು ಬರ್ತಾರೆ. ಇನ್ನು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಗೆದ್ದೇ ಬರ್ತಾರೆ. ಏನು ಮಾತಾಡ್ಕೋತಾರೆ ಆಫ್ ದಿ ರೆಕಾರ್ಡ್ ಅವ್ರ ಬಗ್ಗೆ? ಏನಿಲ್ಲ, ನಮ್ಮವ್ರಿಗೆ ಏನು ಮಾತಾಡ್ತಾ ಇಲ್ಲ. ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ, ಚೆನ್ನಾಗಿದ್ದಾರೆ. ಅವ್ರ ಅಪ್ಪನ ಇದು ಉಳಿಸ್ಕೊಂತಾರೆ, ಎಲ್ಲ ಮಾಡ್ತಾಯಿದ್ದಾರೆ. ಸರ್, ಅವರ ಅಪ್ಪಾಜಿಯವರು ಕೂಡ ಹಿಂದೆ 3-4 ಬಾರಿ ಶಾಸಕರಾಗಿ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ತಂದೆಯ ಹಾದಿಯಲ್ಲಿ ಮಗ ವೆಂಕಟೇಶ್ ಅವರು ನಡೀತಾ ಇದ್ದಾರೆ ಅನಿಸುತ್ತಾ? ನಡೀತಾರೆ ಸರ್, ನಡೀತಾರೆ. ಒಳ್ಳೆ ಗುಡ್ ಪರ್ಫಾರ್ಮೆನ್ಸ್ ಇದೆ. ಅವರು ತುಂಬ ದೊಡ್ಡವರಿದ್ರಲ್ವ, ಅವರು 2 ಸಾರಿ ಒಂದು ಕ್ಷೇತ್ರಕ್ಕೆ ತುಂಬ ಕೊಡುಗೆ ಇದೆ ಅವ್ರದ್ದು. ಇನ್ನು ಅದನ್ನು ಹೆಚ್ಚಿನದಾಗಿ ಇವರು ಮುಂದುವರಿಸ್ಕೊಂಡು ಹೋಗಬೇಕು. ಯಾರು ಈಗ ಪ್ರೆಸೆಂಟ್ MLA ಮುಂದುವರಿಸಿದ್ರೆ ಪ್ರಜೆಗಳು ಮುಂದೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಅವ್ರು ಮಾಡಲಿಲ್ಲ ಅಂದರೆ ಇಂಬ್ಯಾಲೆನ್ಸ್ ಆಗುತ್ತೆ ಅವ್ರಿಗೆ. ಸರ್, ಈಗ ಗ್ಯಾರಂಟಿ ಗುದ್ದಾಟ, ಅನುದಾನದ ಬಡಿದಾಟ ಇದೆ. ಇದೆಲ್ಲದ ನಡುವೆ ಕಳೆದ 3 ವರ್ಷಗಳಲ್ಲಿ ಸಾಧ್ಯವಾದಷ್ಟು ಮಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಈ ಶಾಸಕರು. ತಂದಿದ್ದಾರೆ ಸರ್. ಈಗ ಅಲ್ಲೇ ಇಲ್ಲ ಅಂದರೆ ಇವರೇನು ಮಾಡ್ತಾರೆ? ಅಲ್ಲಿ ಅನುದಾನ ಕೊಡೋರು ಬೇಕು. ತರೋದಕ್ಕೆ ನೀವು ತರ್ತೀರ, ಕೊಟ್ಟರೆ ನಾನು ತರ್ತೀನಿ. ಅಲ್ಲಿ ಇರಬೇಕಲ್ಲ ಸಾಕಷ್ಟು. ಇಷ್ಟಿಷ್ಟು ಕ್ಷೇತ್ರಕ್ಕೆ ಇಷ್ಟಿಷ್ಟು ಅಂತ ಮೀಸಲಿರುತ್ತೆ. ಅವರು ಅದನ್ನು ಅಲ್ಲಿ ವ್ಯವಸ್ಥೆ ಆದರೆ ಇಲ್ಲಿ ವ್ಯವಸ್ಥೆ ಆಗುತ್ತೆ. ಅಲ್ಲಿ ಇಲ್ಲ ಅಂದರೆ ಇಲ್ಲಿ ಇಲ್ಲ. ಸರ್ಕಾರ ಬದಲಾವಣೆ ಆಗಿದೆ. ನೋಡೋಣ ಮುಂದೆ ನನ್ನ ತಾಲೂಕಿಗೆ ಬೇಕಾದಷ್ಟು ಸವಲತ್ತು ಕೊಡ್ತಾರೇನೋ. ನಮ್ಮದು ಹಿಂದುಳಿದ ತಾಲೂಕು, ಬಹಳ ಬರ ಪರಿಸ್ಥಿತಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಅನುಕೂಲಗಳಿಲ್ಲ. ಅವ್ರು ಮಾಡಿದರೆ ಅಗತ್ಯವಾಗಿ ಬೇಕೇ ಬೇಕು. ನಮಗೆ ನಮ್ಮ ತಾಲೂಕು ಭಾಳ ಹಿಂದುಳಿದಿದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲಿ ಹಿಂದುಳಿದಿದೆ. ಶಾಸಕರೇನಿದ್ದಾರೆ ಸ್ವಲ್ಪ ಎಜುಕೇಟೆಡ್ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಅವ್ರು ಮಾಡಿದರೆ ಅನುಕೂಲ ಆಗುತ್ತೆ. ಭೇಟಿಯಾಗಿದ್ದಾರೆ ಶಾಸಕರನ್ನ? ಭೇಟಿಯಾಗಿದ್ದೀವಿ ಸರ್, ಭೇಟಿಯಾಗಿದ್ದೀವಿ. ಮಾತಾಡ್ತಾರೆ, ಬ್ರಿಲಿಯಂಟ್ ಇದ್ದಾರೆ. ಅವರು ಗ್ರಾಜ್ಯುಯೇಟು, ಕೆಲಸಗಳು ಮಾಡ್ತಾರೆ. ನಮಗೆ ಕೆಲವು ಕೆಲಸಗಳು ಬೇಕಾಗಿತ್ತು, ಮಾಡಿಕೊಟ್ಟಿದ್ದಾರೆ. ಅವರೇನು ನಮ್ಮನ್ನು ಹಿಂದಕ್ಕೆ ಕಳಿಸಿಲ್ಲ. ಹಿಂದೆ ಬೇರೆ ಕಡೆ ಇದ್ದರು, ಈಗ ತೋಟದ ಮನೆಯಲ್ಲೇ ವಾಸ. ಯಾರು ಬೇಕಾದರೂ ಸಂಪರ್ಕ ಮಾಡ್ಬೋದು. ಪ್ರತಿ ಸೋಮವಾರ ಜನಸಂಪರ್ಕ ಸಭೆ ಇರುತ್ತೆ ತಾಲೂಕಲ್ಲಿ. ನಮ್ಮ ಆಗುಹೋಗುಗಳೋಗಿ ಶಾಸಕರ ಹತ್ರ ನಾವು ಇವು ಒಂದು ಏನಿದೆ ಮಂಡನೆ ಮಾಡ್ಬೋದು, ಲಿಖಿತ ಒಂದು ದೂರುಗಳನ್ನು ಸಲ್ಲಿಸ್ಬೋದು. ಆವಾಗ ಅವರು ಸ್ಪಂದಿಸಿ ಕೆಲಸ ಮಾಡ್ಕೊಡ್ತಾರೆ. ಅದನ್ನು ನಾವು ಪ್ರಜೆಗಳೇನಿದ್ದಾರೆ ನಾವು ಅದಕ್ಕೆ ಇದು ಮಾಡ್ಬೇಕು ಸರ್, ಕೇಳಬೇಕು. ಅವ್ರಿಗೆ ಕೇಳಲಿಲ್ಲ ಅಂದರೆ ಯಾರು ಕೊಡೋದಿಲ್ಲ. ಸಮಸ್ಯೆ ಅಂತ ಹೋದರೆ ಸಾಲ್ವ್ ಮಾಡಿಕೊಡ್ತಾರೆ. ನಾವು ಹೋಗಲೇ ಇಲ್ಲ ಅಂದರೆ ಅವ್ರೇನು ಮಾಡ್ತಾರೆ? ಅವ್ರಿಗೆ ವಿಚಾರನೇ ಗೊತ್ತಾಗಲ್ವಲ್ಲ. ಹಂಗಾಗ್ಬಿಟ್ಟು ಮೊದಲು ನಾವು ಕೇಳೋದನ್ನು ಕಲಿಬೇಕು. ಕೊಡೋದು ಬಿಡೋದು ಆಮೇಲೆ. ಧ್ವನಿ ಎತ್ತಬೇಕು. ಧ್ವನಿ ಎತ್ತಿದರೆ ಕಾರ್ಯಗತ ಆಗುತ್ತೆ. ವೀಕ್ಷಕರು, ತಮಗೆ ಗೊತ್ತಿರುವ ಹಾಗೆ ನಾವಿದೀಗ ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈ ವಿಧಾನಸಭಾ ಕ್ಷೇತ್ರದ ಅರ್ಕತ್ನಳ್ಳಿ ಎಂಬ ಗ್ರಾಮದಲ್ಲಿದ್ದೇವೆ. ತಾವು ಈ ದೃಶ್ಯದಲ್ಲಿ ಗಮನಿಸ್ತಾ ಇರಬೇಕು. ನಮ್ಮ ಜೊತೆಗೆ ಒಂದಿಷ್ಟು ಗ್ರಾಮಸ್ಥರು ಕೂಡ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ಈ ಕ್ಷೇತ್ರದ ಶಾಸಕರಾಗಿರುವಂತಹ ವೆಂಕಟೇಶ್ ಅವರ ಕಾರ್ಯಕ್ರಮಗಳ ಬಗ್ಗೆ, ಅವರ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಏನು ಹೇಳ್ತಾರೆ ತಿಳ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಓಕೆ, ನಿಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೇವೆ. ಜನರ ನಾಡಿ ಮಿಡಿತವನ್ನು ಅರಿತುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ನಿಮ್ಮ ಗ್ರಾಮದಲ್ಲಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ಬಗ್ಗೆ ಅಭಿಪ್ರಾಯ ಹೇಗಿದೆ? ಚೆನ್ನಾಗಿದೆ. ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲ ಫಸ್ಟ್ಗೆ ಆಗಿರೋದು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರ ಅಪ್ಪ ಅವರು ಇದ್ರು, ಅವ್ರದ್ದು ಮರಣ ಆದರು. ಈಗ ಇವರು ಚೆನ್ನಾಗಿ ಅವರು ಇದ್ರಂಗೆ ಅದು ಅವ್ರ ಹಾದಿಯಲ್ಲೇ ನಡ್ಕೊಂಡು ಬರ್ತಾ ಇದ್ದಾರೆ. ಏನೆಲ್ಲ ಆಗಿದೆ ನಿಮ್ಮೂರಲ್ಲಿ ಅಂತ? ಎಲ್ಲ ಆಗ್ಯಾವೆ. ಎಲ್ಲ ನೀರಿನ ಸೌಕರ್ಯ ಎಲ್ಲ ಚರಂಡಿ ಆಗೈತಿ. ಆಗೈತಿ. ರೋಡ್ ಗಿಡ ಎಲ್ಲ ಚೆನ್ನಾಗೈತಿ. ಯಾವ ವ್ಯಕ್ತಿತ್ವ ತುಂಬಾ ಇಷ್ಟ ಆಗುತ್ತೆ ಈ ಶಾಸಕರದ್ದು? ಹಿಂದೆ ಅವ್ರ ತಂದೆಯ ಹಾದಿಯಲ್ಲಿ ನಡ್ಕೊಂಡು ಬಂದ್ರೆ ಅಂತ ಹೇಳಿದ್ರಿ. ಎಲ್ಲರಿಗೂ ಸ್ಪಂದಿಸ್ತಾರೆ. ಯಾರೇ ಹೋಗ್ಲಿ, ಎಂಥ ಬಡವರೇ ಹೋಗ್ಲಿ, ಸಾಹುಕಾರರೇ ಹೋಗ್ಲಿ, ಸ್ಪಂದನೆ ಮಾಡ್ತಾರೆ. ಜನಸಾಮಾನ್ಯರು ಹೋದ್ರೆ ಸ್ಪಂದಿಸ್ತಾರೆ. ಸ್ಪಂದಿಸ್ತಾರೆ. ನೀವು ಯಾವತ್ತಾದ್ರೂ ಶಾಸಕರನ್ನ ಭೇಟಿಯಾಗಿದ್ದಾರೆ? ಏನಾದ್ರೂ ಕಷ್ಟ ಅಂತ ತಿಳ್ಕೊಂಡು ಹೋಗಿದ್ರೆ? ಮಾಡಿದ್ದೀವಿ.
ಹೋಗಿದ್ವಿ, ನಮ್ಮೂರವ್ರನ್ನೆಲ್ಲ ಹೋಗಿ ನಮಗೆ ಬೇಕಾದ ಕೇಳಿದ್ದೀವಿ, ಅದನ್ನ ಮಾಡಿಕೊಟ್ಟವ್ರೆ. ಮಾಡಿಕೊಟ್ರು. ಹ್ಞೂ. ನೆಕ್ಸ್ಟು ಈಗ ಅವ್ರು ಶಾಸಕರಾಗಿದ್ದಾರೆ ಫಸ್ಟ್ ಟೈಮು, ಹಿಂದೆ ಅವ್ರ ತಂದೆಯವರು ಕೂಡ ಸಚಿವರಾಗಿದ್ರು. ಈಗ ಏನಾದರೂ ಅವಕಾಶ ಸಿಕ್ಕರೆ ಇವರಿಗೂ ಸಚಿವ ಸ್ಥಾನ ಸಿಗಬೇಕು ಎನ್ನುವಂಥದ್ದು ಇದೆ, ಏನಂತೀರಿ? ಕೊಟ್ಟರೆ ಒಳ್ಳೇದು, ಸಿಕ್ಕಿದ್ರೆ ನಮ್ಗಿನ್ನ ಸಂತೋಷ. ಹ್ಞೂ, ಸಿಕ್ಕಿದ್ರೆ ಒಳ್ಳೇದು. ನಮ್ಗೆ ಸಂತೋಷವೇ. ಸಂತೋಷ. ನೀವೇನು ಹೇಳ್ತೀರಿ ಶಾಸಕರ ಬಗ್ಗೆ? ಭಾಳ ಒಳ್ಳೆಯವರು. ಭಾಳ ಒಳ್ಳೆಯವರು. ಓಕೆ, ನಿಮ್ಮ ಊರಿಗೆ ಬಂದಿರ್ತಾರೆ ಯಾವತ್ತಾದ್ರು? ಕೊಳ್ಳಿಗೆ ಬರ್ತಾರೆ. ದಂಡ ಬಂದರು ಡೈಲಿ ಇಲ್ಲೇ ಅಶೋಕ್ ಹೋಗ್ತಾರೆ. ಓಕೆ, ಎಲ್ಲ ಮಾತಾಡ್ಸ್ಕೊಂಡು ಹೋಗ್ತಾರೆ. ಮಾತಾಡ್ಸ್ಕೊಂಡು ಹೋಗ್ತಾರೆ, ಚೆನ್ನಾಗಿ ನೋಡ್ತಾರೆ. ಹಾಂ, ಪ್ರತಿ ಸೋಮವಾರನೂ ಪಾಗೋಡದಲ್ಲಿ ಫಂಕ್ಷನ್ ಇಟ್ಕೊಂಡು ಏನು ಅಭಿವೃದ್ಧಿ ಆಗ್ಬೇಕು ಅಂತೇಳಿ ವಿಚಾರಣೆ ಮಾಡಿ ಮಾಡ್ತಾರೆ. ಈಗ ಎಮ್.ಎಲ್.ಎ ಆದವರು ಬೆಂಗಳೂರಲ್ಲಿ ಇರ್ತಾರೆ, ಎ ಸಿ ರೂಮಲ್ಲಿ ಇರ್ತಾರೆ, ಅಹಮ್ಮು ಅಟಿಟ್ಯೂಡ್ ತೋರಿಸ್ತಾರೆ ಅಂತಾರೆ. ಈ ಶಾಸಕರು ಹೇಗೆ? ಈ ಶಾಸಕರು ಇಷ್ಟು ದಿವಸ ಬೆಂಗಳೂರು ಅಲ್ಲಿಗೂ ಇಲ್ಲಿಗೂ ಎರಡು ಕಡೆನೂ ಓಡಾಡ್ಕೊಂಡಿದ್ರು. ಅವ್ರ ತಂದೆ ಹೋದ್ಮೇಲೆ ಈಗ ಇಲ್ಲೇ ಬಂದು ವಾಸ ಮಾಡಿಕೊಂಡು ಪ್ರತಿಯೊಂದು ಹಳ್ಳಿಗೂ ಕನಿಷ್ಠ ಪಕ್ಷ ಒಂದು 4-5 ಹಳ್ಳಿಗೆ ಡೈಲಿ ವಿಸಿಟ್ ಕೊಡ್ತಾ ಇದ್ದಾರೆ. ಮತ್ತು ಮನೆ ತೋಟದಲ್ಲಿ ಬಂದ ಜನಗಳನ್ನು ಅವರು ಇದು ಮಾಡ್ತಾಯಿದ್ದಾರೆ. ಪ್ರತಿ ಸೋಮವಾರ ಜನಸಂಪರ್ಕ ಸಭೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾರೆ. ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಓಕೆ, ಪಾವಗಡ ವಿಧಾನಸಭಾ ಕ್ಷೇತ್ರ ಹಿಂದುಳಿದ ತಾಲೂಕಾಗಿತ್ತು, ಬರದ ನಾಡಾಗಿತ್ತು, ಏನೋ ಅಭಿವೃದ್ಧಿಯಿಂದ ಕುಂಠಿತವಾಗಿತ್ತು. ಹಿಂದೆ ಅವ್ರ ತಂದೆಯವರು ಅನೇಕ ಬಾರಿ ಶಾಸಕರಾಗಿ ಸಚಿವರಾಗಿ ಈ ಕುಟುಂಬದಿಂದ ಅವ್ರ ತಂದೆ ಮಗನ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಂದ ಬದಲಾಗಿದೆಯಾ ಪಾವಗಡ ವಿಧಾನಸಭಾ ಕ್ಷೇತ್ರ? ಖಂಡಿತ ಬದಲಾಗಿದೆ. ಯಾಕಂದರೆ ಕೆಲವಾರು ಪ್ರಾಜೆಕ್ಟ್ಗಳು ಅವರು ಭಾಳ ಕಷ್ಟಪಟ್ಟು ತಂದಿದ್ದಾರೆ. ಯಾಕಂದರೆ 220 kV ಇದು ತಂದರು, ಮತ್ತೆ ಭದ್ರಾ ಮೇಲ್ದಂಡೆ ಯೋಜನೆ ಅದು ತಂದರು, ಮತ್ತೆ ನಾಗಲಮಡಿಕೆ ಇದು ತಂದರು, ಮತ್ತು ಹಾಸ್ಟ್ಲುಗಳು, ಕಾಲೇಜುಗಳು ಎಲ್ಲ ತಂದರು. ನಮ್ಮ ಕೋಟ್ಗುಡದಲ್ಲಿ ಕಾಲೇಜ್ ಇರಲಿಲ್ಲ, ಪಾಪ ಅವ್ರ ತಂದೆನೇ ಕಾಲೇಜು ಒಟ್ಟು ಮಾಡಿ ಕಾಲೇಜ್ ಮಾಡಿದ್ದಿಲ್ಲಿ. ಚೆನ್ನಾಗಿ ಮಾಡಿದ್ದಾರೆ, ಕೆಲಸ ಮಾಡಿರೋದನ್ನ ನಾವು ಕೆಲಸ ಮಾಡಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇವಾಗ ನಮ್ಮೂರಲ್ಲಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಮಾಡಿದ್ವಿ. ನಾವು ಊರವರೆಲ್ಲ ಒಂದು 10,000 ಹಾಕ್ಕೊಂಡಿದ್ವಿ ಮನೆಗೆ. ಇನ್ನೂ ಶಾರ್ಟೇಜ್ ಬಂದಿದ್ದಕ್ಕೆ ಅವರೇ ಪಾಪ ಎಲ್ಲ ಕೊಟ್ಟು ಸಹಕಾರ ಮಾಡಿ ಕಟ್ಟಿಸಿ ಎಲ್ಲ ಗೌರ್ಮೆಂಟಿಂದಲೇ ಫಂಡ್ ಕೊಟ್ಟು ಅವರು ಕೈಲಾದ ಮಟ್ಟಿಗೆ ಅವರು ಸಹಾಯ ಮಾಡಿ ಇದು ಮಾಡಿದರು. ಓಕೆ, ಆಫ್ ದಿ ರೆಕಾರ್ಡ್ ಏನು ಮಾತಾಡ್ಕೋತಾರೆ ಶಾಸಕರ ಬಗ್ಗೆ ಜನ ಎಲ್ಲ? ಜನ ಈಗ ಒಂದೊಂದು ಪಾರ್ಟಿಯವರು ಒಂದೊಂದು ಥರ ಇರ್ತಾರೆ. ಅವರವರು ಅನಿಸಿಕೆ ನಾವು ಹೆಂಗೆ ಹೇಳೋಕ್ಕಾಗುತ್ತೆ. ನಮಗೇನೋ ಜನ ಕಾಮನ್ ಆಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವರೇನು ಶಾಸಕರು, ಅವರೇನು ಎಲ್ಲೋದ್ರೂ ನಾವು ಹೋದ್ರು ಚಿಕ್ಕ ಹುಡುಗ ಹೋಗಲಿ ದೊಡ್ಡ ಹುಡುಗ ಹೋಗಲಿ ಎಲ್ಲ ಕೆಲಸನೂ ಮಾಡ್ತಾಯಿದ್ದಾರೆ. ಅವರು ಯಾರೇನು ಅವರು ಇವರು ಅಂಬಂಗಿಲ್ಲ, ಯಾರು ಹೋದ್ರೆ ಸ್ಪಂದಿಸ್ತಾ ಇದ್ದಾರೆ ಅವರು. ಏನಿಲ್ಲ, ಏನಿಲ್ಲ. ಯಾರೇ ಹೋಗಿ ನಮ್ಮ ಕಷ್ಟ ಅಂದರೆ ಮಾಡಿಕೊಡ್ತಾರೆ ಅವರು. ನಿಮ್ದು ಯಾವ ಪಾರ್ಟಿ ಈ ಪಾರ್ಟಿ ಅಮ್ಮಂಗೂ ಇಲ್ಲ, ಏನಪ್ಪ ನೀನು ಬಂದಿದ್ದು ಅಂತ ಕೇಳ್ತಾರೆ, ಆಮೇಲೆ ಮಾಡಿಕೊಡ್ತಾರೆ. ಮತ್ತೆ ಮುಂದಿನ ಚುನಾವಣೆಯಲ್ಲಿ ನಿಂತರೆ ಗೆದ್ದು ಬರ್ತಾರೆ. ಅವ್ರ ತಂದೆಯವರ ವರ್ಚಸ್ಸು ಹೇಗಿದೆ, ಅವ್ರ ಬಗ್ಗೆ ಹೇಗೆ ಮಾತಾಡ್ತಾರೆ? ಅವ್ರ ತಂದೆಯವರು ಇರೋವರೆಗೂ ಚೆನ್ನಾಗಿತ್ತು. ಅವ್ರ ತಂದೆ ದಾರಿ ಇಳ್ಕೊಂಡು ಇವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ತಂದೆಗೇನೆ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಇವಾಗ ಅವ್ರ ದಾರಿಯಲ್ಲಿ ನಡೀತಾ ಇದ್ದಾರೆ. ತಂದೆ ಹೆಂಗೆ ಹೋಗಿದ್ರು, ಯಾವ ದಾರಿಯಲ್ಲಿ ಹೋಗಿದ್ರು ಅದೇ ದಾರಿಯಾಗಿ ಎಲ್ಲ ಪ್ರತಿಯೊಬ್ಬರನ್ನ ಸ್ಪಂದನೆ ಮಾಡ್ತಾರೆ. ಹೋದ್ರೆ ಮಾತ್ರ ಚೆನ್ನಾಗಿ ಮಾತಾಡ್ಸ್ಕೊಂಡು ನಮ್ಮ ಕೆಲಸ ಏನಿದ್ರು ಮಾಡಿಕೊಡ್ತಾರೆ. ವಯಸ್ಸೆಷ್ಟು ನಿಮಗೀಗ? ನನಗಾಗಲೇ 74. 74 ವರ್ಷದಲ್ಲಿ ಒಂದು 50-60 ವರ್ಷ ಎಷ್ಟು ಚುನಾವಣೆ ಕಂಡಿದ್ದೀನಿ. ಓಕೆ, ಹೇಗಿತ್ತು ಅವಾಗಲೂ ಚುನಾವಣೆ, ಇದು ಈಗಲ್ದೆ ಹೇಗಿರುತ್ತೆ ಅಂತ? ಅವಾಗ ಡಿಫ್ರೆನ್ಸ್ ಐತೆ. ಕೆಲಸ ಮಾಡಿದ್ರೇ ಈಗ ಏನಿದ್ರು ತಿರುಗಿ ಮತ್ತೆ ಗೆದ್ದು ಬರೋದು, ಆದರೆ ಇಲ್ಲ. ಹೋಟೆಲ್ನಲ್ಲಿ ಇದ್ದೇನೆ, ಒಬ್ರು ನಮ್ಮ ಜೊತೆಗೆ ಒಬ್ಬರು ಮಹಿಳೆ ಕೂಡ ಇದ್ದಾರೆ. ಆ ಹೋಟೆಲ್ನ ಮಾಲಕಿ ಅನಿಸುತ್ತೆ ಬಹುಶಃ, ನಾಯ್ಡು ಹೋಟೆಲ್ ಅಂತೇಳಿ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈ ಕ್ಷೇತ್ರದ ಶಾಸಕರಾಗಿರುವಂತಹ ವೆಂಕಟೇಶ್ ಅವರ ಬಗ್ಗೆ, ಅವರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಏನು ಹೇಳ್ತಾರೆ ತಿಳ್ಕೊಂಬರೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಗೊತ್ತಾ? ವೆಂಕಟೇಶ್ ಅವರು. ವೆಂಕಟೇಶ್ ಅವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಜನರ ಜೊತೆಗೆ ಹೇಗಿರ್ತಾರೆ? ಚೆನ್ನಾಗಿರ್ತಾರೆ ಸರ್, ಎಲ್ಲ ಕೆಲಸನೂ ಚೆನ್ನಾಗಿ ಮಾಡ್ತಾವ್ರೆ, ಪರವಾಗಿಲ್ಲ ಸರ್. ಏನೆಲ್ಲ ಆಗಿದೆ ನಿಮ್ಮ ಗ್ರಾಮದಲ್ಲಿ ಮತ್ತು ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ? ಹಾಗೆ ಮಾಡ್ತಾವ್ರೆ, ರೋಡ್ ಕೆಲಸ ಅದು ಇದು ಮಾಡ್ತಾವ್ರೆ ಸರ್. ಮಾಡ್ತಾರೆ. ಆಫ್ಸೆಟ್ಲಲ್ಲಿ ನೀರು, ಕುಡಿಯೋ ನೀರು, ಕರೆಂಟು ಎಲ್ಲ ಅನುಕೂಲ ಮಾಡ್ಯಾವ್ರೆ ಸರ್. ಅನುಕೂಲ ಆಗಿದೆ. ಈಗ ಅವ್ರ ಸರ್ಕಾರ ಗ್ಯಾರಂಟಿಗಳು ಬಂದಿದೆ, ನಿಮ್ಗೆ 2,000 ಆಗಲಿ, ಫ್ರೀ ಬಸ್ ಆಗಲಿ, ಗೃಹ ಜ್ಯೋತಿ, ರೇಷನ್ ಎಲ್ಲ ಬರುತ್ತಾ? ಬರುತ್ತಾರೆ ಸರ್. ಅನುಕೂಲ ಆಗಿದೆ ಅದರಿಂದ? ಅನುಕೂಲ ಆಗೈತೆ ಸರ್, ಪರವಾಗಿಲ್ಲ ಸರ್. ಎಷ್ಟೋ ಜನ ವಿರೋಧಿಸ್ತಾರೆ, ಯಾ ಗ್ಯಾರಂಟಿ ಬೇಡ, ಫ್ರೀ ಬೇಡ, ಆದ್ರೆ ಅನುಕೂಲ ಆಗಿಲ್ಲ ಅಂತಾರೆ. ನೀವು ಹೇಗೆ ಹೇಳ್ತೀರಿ ಅದ್ರ ಬಗ್ಗೆ, ಅಂತವ್ರಿಗೆ ಏನು ಹೇಳ್ತೀರಿ ಅಂತ? ಇರೋದು ಹೇಳ್ತಾರೆ ಸರ್, ಬರುತ್ತೆ, ನಮ್ಗೇನು ಬಂದೈತೆ ಸರ್. ಬರುತ್ತೆ. ಓಕೆ,
ಬಂದಿರ್ತಾರೆ ಯಾವತ್ತಾದ್ರೂ ಊರಿಗೆ ನಿಮ್ಮ ಕಡೆ ಶಾಸಕರು? ಬರ್ತಾರೆ ಸರ್, ವಿಚಾರಿಸ್ತಾರೆ, ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಏನು ಅನುಕೂಲ ಬೇಕು ಅಂದರೆ ಕೇಳ್ರಿ, ಮಾಡ್ತೀವಿ ಅಂತಾರೆ. ಇದು ರೋಡ್ ಬಾಜುನೇ ಇದೆ. ಯಾವತ್ತಾದ್ರೂ ನಿಮ್ಮ ಹೋಟೆಲ್ಗೆ ಏನಾರ ಬಂದಿದ್ರ ಶಾಸಕರು? ಅವ್ರ ಅಪ್ಪ ಬಂದಿದ್ದು ಸರ್, ವೆಂಕಟಣ್ಣಪ್ಪ ಸರ್. ವೆಂಕಟರಮಣಪ್ಪ ಹೇಗೆ ಅವರು? ಅವ್ರು ಒಳ್ಳೆಯವ್ರು ಸರ್ ಪಾಪ. ವೆಂಕಟಣ್ಣಪ್ಪ ಸರ್ ಒಳ್ಳೆಯವರು ಪಾಪ. ಅವ್ರು ಇದ್ರೆ ಇನ್ನೂ ಒಳ್ಳೆಯದು ಪಾಪ. ಜನರ ಜೊತೆಗೆ ಅವರು ಚೆನ್ನಾಗಿರ್ತಾ ಇದ್ರು ಸರ್, ಕ್ಲೋಸ್ ಆಗಿರ್ತಾ ಇದ್ರು. ಏನು ಈಗ ಯಾವ್ದು ಮಾಡ್ಕೊಡ್ತಾ ಇದ್ರು, ಬಂದು ವಿಚಾರಿಸ್ತಾ ಇದ್ರು. ಚೆನ್ನಾಗಿ ಮೋರಿ ಅದು ಇದು ಎಲ್ಲ ಚೆನ್ನಾಗಿ ಮಾಡ್ಯವ್ರು ಸರ್ ಅವರು. ಜನರ ಜೊತೆಗೆ ಚೆನ್ನಾಗಿದ್ದಾರೆ. ನಮ್ಮ ಹೋಟ್ಲಿಗೆ ಬಂದು ಕಾಫಿ ಕುಡಿದು ಟಿಫನ್ ಮಾಡಿ ಹೋಗೋರು ಸರ್. ಒಳ್ಳೆಯವ್ರು ಸರ್. ಸರ್ ವೆಂಕಟಣ್ಣಪ್ಪ ಸರ್ ಒಳ್ಳೆಯವ್ರು ಸರ್. ಅವ್ರ ಹಾದಿಯಲ್ಲಿ ಅವ್ರ ಮಗ ನಡೀತಾ ಇದ್ದಾರಾ? ನಡೀತಾರೆ ಸರ್. ಚೆನ್ನಾಗಿ ಇವಾಗೆಲ್ಲ ಚೆನ್ನಾಗಿ ಕೇಳ್ತಾವ್ರೆ, ಆಫ್ಸೆಟ್ಲಿಗೆ ಹೋಗ್ತಾವ್ರೆ, ಜನಗಳನ್ನ ವಿಚಾರಿಸ್ತಾರೆ. ಜವಾಬ್ದಾರಿ ಬಂದೈತೆ, ಇವಾಗೆಲ್ಲ ಚೆನ್ನಾಗಿ ಮಾಡ್ತಾವ್ರೆ ಸರ್. ಓಕೆ, ಇದಿಷ್ಟು ನಾಯ್ಡು ಹೋಟೆಲ್ನ ಮಾಲಕಿಗಿರುವಂತವ್ರ ಮಾತುಗಳು. ಮತ್ತೊಬ್ರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಶಾಸಕರ ಬಗ್ಗೆ ಏನ್ ಹೇಳ್ತಾರೆ ಸರ್? ನಾವು ಈ ಹೋಟ್ಲ್ ಮಾಲೀಕರೇ. ನಾವು ಚೆನ್ನಾಗಿದೆ ಸರ್, ಅಭಿವೃದ್ಧಿ ಕೆಲಸ ಎಲ್ಲ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯ ಎಲ್ಲ ಮಾಡಿಕೊಡ್ತಾರೆ. ಅವ್ರ ಅಪ್ಪ ಇದ್ದಾಗ ಇನ್ನೂ ಚೆನ್ನಾಗಿತ್ತು. ಇವಾಗ ಇವರು ಅವ್ರಪ್ಪ ಆದಮೇಲೆ ಇವರು ಚೆನ್ನಾಗಿ ಮಾಡ್ತಾವ್ರೆ. ಎಲ್ಲ ವಿಚಾರಿಸ್ತಾನೆ, ಊರಿಗೆ ಹೋಗಿ ಎಲ್ಲ ವಿಚಾರಿಸ್ತಾನೆ, ಕಷ್ಟ ಸುಖ ಎಲ್ಲ ವಿಚಾರಿಸ್ತಾನೆ. ಚೆನ್ನಾಗಿದೆ, ಅಭಿವೃದ್ಧಿ ಕೆಲಸ ಎಲ್ಲ ಚೆನ್ನಾಗಿದೆ. ಓಕೆ, ಮುಂದೆ ಚುನಾವಣೆ ನಿಂತರೆ ಗೆದ್ದು ಬರ್ತಾರೆ? ಮತ್ತೆ ಬರ್ತಾರೆ ಸರ್, ಬರ್ತಾರೆ. ಇಡೀ ಕ್ಷೇತ್ರದ ಜನರ ಅಭಿಪ್ರಾಯ ಹೇಗಿದೆ ಅವ್ರ ಬಗ್ಗೆ? ಚೆನ್ನಾಗಿದೆ ಸರ್. ಮೊದಲಕ್ಕಿಂತ ಇವಾಗ ಇನ್ನೂ 5 ವರ್ಷಕ್ಕಿಂತ ಇವಾಗ ಇನ್ನೂ ಚೆನ್ನಾಗಿದೆ. ಇವಾಗ ಚೆನ್ನಾಗಿದೆ. ಶಾಸಕರು ವೆಂಕಟೇಶ್ ಅವರು ಕೆಲಸ ಹೇಗೆ ಮಾಡ್ತಾ ಇದ್ದಾರೆ? ಮಾಡ್ತಾ ಇದ್ದಾರೆ ಸರ್. ಏನೆಲ್ಲ ಆಗಿದೆ ಅಂತ? ಎಲ್ಲ ಸ್ವಲ್ಪ ಎಲ್ಲ ಆಗ್ತಾ ಇದೆ. ರೈಲ್ವೆ ಡಿಪಾರ್ಟ್ಮೆಂಟು ಅವು ಇವು ಎಲ್ಲ ಲಿಂಕ್ ರೋಡ್ ಎಲ್ಲ ಆಗ್ತಾ ಇದ್ದಾವೆ. ರಸ್ತೆ ಎಲ್ಲ ಚೆನ್ನಾಗಿದ್ದಾವೆ. ನಾವು ಆಟೋ ಡ್ರೈವರ್. ಹೆಲ್ಪ್ ಮಾಡಿದ್ದಾರೆ. ಏನು ಮಾಡಿಲ್ಲ, ಇನ್ನು ಮಾತು ಕೊಟ್ಟಿದ್ದಾರೆ ಕೊಡ್ತೀವಂತ. ಇನ್ನೂ ಇದೆ ಅಲ್ಲ, ಅವ್ರದ್ದು ಕೊಡ್ತಾರೆ ಅಂತ ಭರವಸೆ ಇದೆ ನಮಗೆ. ಅವರು ಒಳ್ಳೆಯವರು ಸರ್. ಅವರು ಚೆನ್ನಾಗಿ ಮಾಡಿದ್ದಾರೆ. ಪಾವಳಕ್ಕೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮಗನು ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ. ಇಲ್ಲಿ ಬಂದಿರ್ತಾರೆ. ಇದು ಯಾವುದದು ಅಲ್ಲಿ ಬಂದಿರ್ತಾರೆ. ಆರಾಮಾಗಿರ್ತಾರೆ, ಚೆನ್ನಾಗಿರ್ತಾರೆ, ಎಲ್ಲರಿಗೂ ಮಾತಾಡಿಸ್ತಾರೆ, ಸಹಾಯ ಮಾಡ್ತಾರೆ ಸರ್. ಅದೇನಿಲ್ಲ, ಅದು ಹೋದರೆ ಪಾವಡ ಜನನ ಎಲ್ಲನ ತಾಲೂಕವ್ರು ಎಲ್ಲನ ಹೋಗಲಿ ಎಲ್ಲರಿಗೂ ಸಹಾಯ ಮಾಡ್ತಾರೆ. ಅದೇನಿಲ್ಲ. ಇನ್ನು ಇಲ್ಲ, ನಮ್ಮ ಬಾಬಾಯ್ ಹಬ್ಬ ಇತ್ತು, ಅಲ್ಲಿ ಬಂದಿದ್ದರು. ನಾವೇ ಬಾಬಾಯ್ ಕುಣಿಸೋದು. ಅಲ್ಲಿಗೆ ನಮಗೆ ಹೇಳಿದ್ದಾರೆ ಕಟ್ಟಿಸ್ಕೊಡ್ತೀವಂತ. ಎಲ್ಲ ಆರಾಮಾಗಿರ್ತಾರೆ, ಚೆನ್ನಾಗಿದ್ದಾರೆ. ಇನ್ನೂ ಆರಾಮಾಗಿ ಇರ್ತಾರೆ. ಯಾವ ಸ್ಥಾನ ಸಿಗ್ಬೇಕಂತೀರಿ? ಯಾವ ಸ್ಥಾನದಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀರ? ಮಂತ್ರಿ ಇವರು ಆಗ್ತಾರೆ ಸರ್. ಇವರು ನಿಧಾನಕ್ಕೆ ಆಗ್ತಾರೆ ಮಂತ್ರಿ. ಇನ್ನೂ ಒಂದೇ ಟೈಮಲ್ಲ ಗೆದ್ದಿರೋದು, ನಿಧಾನಕ್ಕೆ ಆಗ್ತಾರೆ. ನೆಕ್ಸ್ಟ್ ಟೈಮ್ ಏನಾನ ಆಗ್ತಾರೆ. ನೋಡ್ರಿ, ನಮ್ಮ ತಾಲ್ಲೂಕಲ್ಲಿ ನಮ್ಮ ವೆಂಕಟರಮಣಪ್ಪ ದೊಡ್ಡಪ್ಪರು 5 ಸರಿ MLA ಆಗಿ 4 ಸರಿ 2 ಸರಿ ಮಿನಿಸ್ಟರ್ ಆಗಿದ್ದರು. ಅವರು ಏನು ಉತ್ತಮ ಕೆಲಸ ಮಾಡ್ತಾಯಿದ್ದಾರೋ ಈಗ ಅವ್ರಿಗಿಂತ ಒಂದು ಹೆಜ್ಜೆ ಜಾಸ್ತಿನೇ ಅನ್ನಿಸ್ಬೋದು ಈಗಿನ ಪರಿಸ್ಥಿತಿ. ಯಾಕಂತಂದರೆ ಎಲ್ಲೂ ಬೇರೆ ಕಡೆ ಹೋಗ್ದಂಗೆ ನಮ್ಮ ತಾಲ್ಲೂಕಲ್ಲಿ ತೋಟದ ಹತ್ರ ಸಿಗಬೇಕು ಜನಗಳಿಗೆ. ನಮ್ಮ ತಂದೆ ಮಾಡಿದಂಥ ಕೆಲಸಗಳು ನಾನು ಮಾಡ್ಬೇಕಂತ ಹೇಳ್ಬಿಟ್ಟು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಬಡಬಗ್ಗರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರನ್ನ ಊಟ ಮಾಡೋಕ್ಕೆ ಸಮೇತ ಬಿಡಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಹಂಗೆ ಕೆಲಸ ಮಾಡಿಕೊಡ್ತಾರೆ ಪ್ರತಿಯೊಬ್ಬರಿಗೂ. ನಮ್ಮೂರು ಹನುಮಂತನಹಳ್ಳಿನೇ. ನಾನು ಆಲ್ರೆಡಿ ರಂಗಭೂಮಿ ಕಲಾವಿದ, ರಂಗಭೂಮಿ ನಿರ್ದೇಶಕ ಮತ್ತು ನಾಟ್ಯ ಔಷಧಿಯಲ್ಲಿ ಲಕ್ವಾಯ್ ಮತ್ತು ಪಿಟ್ಸ್ಬರ್ಗ್ ಔಷಧಿ ಕೊಡ್ತೀನಿ. ಇಲ್ಲಿ ಬೆಳಿಗ್ಗೆ ಸಾಯಂಕಾಲನ ಬಂದು ನೋಡ್ತಾ ಇದ್ದಾರೆ ಜನಗಳು. ಅವರು ಮಾಡ್ತಕ್ಕಂಥ ಕೆಲಸ ಇಡೀ ಕರ್ನಾಟಕದಲ್ಲೇ ಉತ್ತಮವಾದ ಶಾಸಕ ಅಂತ ಹೆಸರು ಕೊಡ್ಬೇಕು ಅವ್ರಿಗೆ. ಒಂದು ಹಂತದಲ್ಲಿ ಪಾವಗಡ ಎನ್ನುವಂಥದ್ದು ಹಿಂದುಳಿದ ತಾಲೂಕಾಗಿತ್ತು, ಯಾವ ಬರಗಾಲ ಎನ್ನುವಂತ ಸ್ಥಳ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲವನ್ನು ಮೀರಿಸಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಶಾಸಕರು. ಯಾಕಂತಂದ್ರೆ ಇದು ಬರಗಾಲ ಪೀಡಿತ ಪ್ರದೇಶನೇ, ಮಳೆ ಬರೋದು ಅಪರೂಪ. ಆದ್ರೂ ಇಲ್ಲಿ ಬಡಬಗ್ಗರನ್ನ ಅವ್ರ ಸಮಸ್ಯೆಗಳನ್ನು ಅರಿತು ಅವ್ರಿಗೆ ಏನೇನು ಕಾಲಕ್ಕೆ ಪರಿಶೀಲಿಸಬೇಕು ಅಂಥ ಕೆಲಸಗಳನ್ನು ಸಮೇತನ ಅವರು
ಅವ್ರ ಕೈಯಿಂದ ದುಡ್ಡು ಕಟ್ಟು ಬೇಕಾದ್ರೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಬರಗಾಲ ರೋಡ್ಸ್ ಮಾಡಿದ್ದಾರೆ, ಮನೆಗಳು ಕೊಟ್ಟಿದ್ದಾರೆ, ಪ್ರತಿಯೊಂದು ಲೋನ್ಸ್. ಇಲ್ಲಿ ಬಂದವರಿಗೆ ಯಾರೂ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಯಾವುದೇ ಪಕ್ಷಾತೀತವಾಗಿ ನಾವು ಕಾಂಗ್ರೆಸ್ನರಿಗೆ ಕೊಡ್ಬೇಕನ್ನೋ ಒಂದು ಇದಿಲ್ಲ ಅವ್ರದ್ದು. ಪಕ್ಷಾತೀತವಾಗಿ ಎಲ್ಲ ಕಾರ್ಯಕರ್ತರಿಗೂ ಸಮೇತ ಇಲ್ಲಿ ಬಂದಂಥವ್ರು ಇಲ್ಲ ಅನ್ಸ್ಕೊಂಡು ಹೋಗಂಗಿಲ್ಲ ಅಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದೆ ಸರ್, ಒಂದಿಷ್ಟು ಪಟ್ಟಿ ಮಾಡೋದಾದ್ರೆ? ಸರ್ ಇಲ್ಲಿ ಏನು ಗೊತ್ತಾ, ಪಾವಗಡ ತಾಲೂಕಲ್ಲಿ ರೋಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಇವ್ರು ಬಂದಾಗೆ ಮಾಡೋದು, ಬೇರೆಯವ್ರು ಯಾರೂ ಮಾಡೋದಿಲ್ಲ. ಏನು ಗೊತ್ತಾ, ಯಾವ ರೋಡ್ ಆಗಲಿ ಇನ್ನೊಂದಾಗಲಿ, ಮತ್ತು ಬಡವ್ರ ಬಗ್ಗೆ ಎಲ್ಲ ಮನೆ ಬಂದಿಲ್ಲ. ಮನೆಗಳು ಗ್ರಾಂಡ್ ಬಂದರೆ ಮನೆ ಕೊಡ್ತಾರೆ. ನೆಕ್ಸ್ಟ್ ಬಂದು ಸೋಲಾರ್ ಎಲ್ಲ ಇವರೇ ಮಾಡಿರೋ ತಂದೆಯವ್ರ ಕಾಲದಿಂದ ಇವರು ಎಲ್ಲನ ಏನು ಗೊತ್ತಾ, ರೈತರಿಗೆ ಬರಗಾಲ ಅಂದರೆ ಏನು ಗೊತ್ತಾ, ಮಳೆ ಕಮ್ಮಿ ಆದರೂ ಕೂಡ ಲೋನ್ಸು ಇನ್ನೊಂದು ಮತ್ತೊಂದು ಎಲ್ಲ ಇವ್ರು ಶಾಸಕರೇ ಮಾಡೋದು. ಎಲ್ಲಿ ಹೋಗ್ದಂಗೆ ಅವ್ರ ಅಪ್ಪಾಜಿ ಹೋದ್ಮೇಲೆ ತೋಟದಲ್ಲಿ ಇದ್ದುಕೊಂಡು ಬೆಂಗಳೂರಿಗೆ ಹೋದ್ರು ಕೂಡ ಸಾಯಂಕಾಲ ಬಂದು ಈ ಥರ ಡೆವಲಪ್ಮೆಂಟು ಜನಗಳಿಗೆ ಕಷ್ಟವನ್ನು ನೆರವೇರಿಸ್ತಾ ಇದ್ದಾರೆ. ಸಾಮಾನ್ಯ ಜನ ಅಂತ ಹೋದ್ರೆ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಎಲ್ಲ ಅವರು ಸ್ವಂತ ಆರ್ಥಿಕವಾಗಿ ಕೂಡ ಸ್ಪಂದಿಸಿದ್ದಾರೆ. ಈ ಥರ ಮಾಡ್ಕೊಂಡು ಬಂದಿದ್ದಾರೆ. ಏನು ಗೊತ್ತಾ, ಇಂಥ ಉತ್ತಮ ಶಾಸಕರು ಯಾರೂ ಸಿಗೋದಿಲ್ಲ. ಮುಂದಕ್ಕೂ ಇವರೇ ಶಾಸಕರಾಗ್ಬೋದು ಅಂತ 100% ಇವರೇ ಶಾಸಕರಾಗ್ತಾರೆ, ಗೆಲ್ತಾರಂತ ನಮ್ಮ ಮನಸ್ಸಿಗೆ. ಅಣ್ಣವರು ತುಂಬ ಒಳ್ಳೆಯದಿಂದ ಕರೆಕ್ಟಾಗಿ ನಡೆಸ್ಕೊಂಡು ಚೆನ್ನಾಗಿ ಜನಗಳಿಗೆ ಹೆಲ್ಪ್ ಮಾಡಿ ಬೆಳಗ್ಗೆ ಸಾಯಂಕಾಲ ಇಲ್ಲೇ ಇದ್ಕೊಂಡು ತುಂಬ ಒಳ್ಳೇದು ಮಾಡಿದ್ದಾರೆ. ಅಮ್ಮ ತೀರ್ಕೊಂಡಿತ್ತು, ಅದು ನ್ಯಾಯಾಲಯ ಮಾಡಿಸ್ಕೊಟ್ಟಿದ್ದಾರೆ. ಅಮ್ಮ ಆ್ಯಕ್ಸಿಡೆಂಟ್ ಆಗಿತ್ತು. ಏನೇ ಆಗಲಿ ರೆಸ್ಪಾನ್ಸ್ ಮಾಡ್ತಾರೆ. ಈ ಕಾಲಕ್ಕೆ ಈ ಜನ್ರೇಷನ್ಗೆ ತುಂಬ ಹೆಂಗಾಗಿ ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಅಣ್ಣವರು. ಏನು ಸಮಸ್ಯೆ ಆಗಿತ್ತು ತಮಗೆ? ಏನು ಸಮಸ್ಯೆ ಸಾಲ್ವ್ ಮಾಡ್ಲಿಕ್ಕೆ ಅಂತ ಕೇಳಿಕ್ಕೆ ಬಂದ್ರಿ ಸರ್? ಅಮ್ಮ ಅವರು ಸೆಟ್ಲ್ಮೆಂಟ್ ಆಗಿರಲಿಲ್ಲ, ತೀರ್ಕೊಂಡಿದ್ರು. ಅದು ಸ್ವಲ್ಪ ಇದಾಗಿತ್ತು. 2 ದಿವಸದಲ್ಲಿ ಕ್ಲಿಯರ್ ಮಾಡಿದ್ದಾರೆ. ತುಂಬ ರೆಸ್ಪಾನ್ಸ್ ಮಾಡಿದ್ದಾರೆ. ಅಣ್ಣವ್ರು ಹೇಳಿದ್ದಕ್ಕೆ ನಾನು ಸ್ವಲ್ಪ ಹಿಂದೆ ಸರಿದಿದ್ದೀನಿ. ಅಣ್ಣವ್ರು ಹೇಳಿದ ಮಾತಲ್ಲಿ ಹೇಳಿದ ಸೆಟ್ಲ್ಮೆಂಟ್ ಆಗಿದೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ತಾವು ಹೀಗೆ ನೋಡ್ತಾ ಇದ್ದೀರಿ, ಅವ್ರ ಹಿಂದೆ ತಂದೆಯವರು ಕೂಡ ಶಾಸಕರು, ಮಾಜಿ ಸಚಿವರು, ಅವರಿಂದ ಅವಾಗಿಂದ ಬರ್ತಾ ಇದ್ದೀವಿ. ಅದರಿಂದ ಅವ್ರ ಕೆಲಸ ನಾವು ಅದು ಇದಕ್ಕೆ ಲೋನ್ ಕೇಳೋಕ್ಕೇನು ಬರ್ತಿದ್ದೆ ಅಲ್ಲ. ಅದರಿಂದ ಅವರು ಚೆನ್ನಾಗಿ ಮಾಡಿದರು. ಅವರು ಚೆನ್ನಾಗಿದ್ದರು. ಅವರು ಅದು ಬರಬೇಕು ಇದು ಬರಬೇಕು ಅಂಬೋದಿಲ್ಲ. ಅವ್ರ ಕೈಯಿಂದ ಆದರೂ ಕೆಲಸ ಮಾಡಿ ನಮ್ಗೆ ಕೊಡ್ತಿದ್ರು. ನಮ್ಗೆ ಹಣ ಆದರೂ ಕೊಡ್ತಿದ್ರು. ನಮಗೆ ಯಜಮಾನ್ರು ಇರಬೇಕಂತ ನಾವು ಆಸೆ. ಅದೇ ನಮಗೆ ಇವರು ಶಾಸಕರಾದ ಮೇಲೆ ಒಳ್ಳೆ ಹೆಣ್ಮಕ್ಳಿಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಸಂಘಗಳೆಲ್ಲ ಅಮೌಂಟ್ ರಿಲೀಸ್ ಮಾಡವ್ರೆ, ಹೈನುಗಾರಿಕೆ ಮಾಡವ್ರೆ, ಹಪ್ಳ ಮಿಷನ್ ಕೊಡ್ಸವ್ರೆ. ನಮ್ಮ ಸಂಘದವ್ರಿಗೆಲ್ಲ ರೋಡ್ಗಳೆಲ್ಲ ಯಾಕವ್ರೆ. ಮತ್ತು ಸ್ವಚ್ಛತೆ ಎಲ್ಲಿಲ್ಲ ಅಂದರೂ ಅಲ್ಲಿ ಸ್ವಚ್ಛತೆ ಕಾಪಾಡ್ಕೊಬರ್ರಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ತಾಲೂಕಲ್ಲಿ ಇಷ್ಟು ದಿನ ಯಾರೂ ಹಿಂಗೆ ಮಾಡಿರಲಿಲ್ಲ. ಅವ್ರ ಅಪ್ಪಾಜಿಗಿಂತ ಹೆಚ್ಚಾಗೆ ಮಾಡವ್ರೆ. ವೆಂಕಟರಮಣಪ್ಪ ಶಾಸಕರು ಆದಿಯಲ್ಲೇ ಅವರ ತಕ್ಕ ಮಗನಾಗೆ ಮಾಡ್ತಾ ಇದ್ದಾರೆ. ಇಂಥ MLA ಮತ್ತೆ ನಮಗೆ ಶಾಸಕರಾಗಿ ಬರಬೇಕಂತ ನಾವು ಕೋರ್ಕೊತಾ ಇದ್ದೀವಿ. ನಮ್ಮ ಹೆಣ್ಮಕ್ಳಿಗೆ ನಾನು NRLM ತಾಲೂಕು ಲೆವೆಲ್ ಅಧ್ಯಕ್ಷರು, ನಾನು ಲತಾ ಅಂತ. ನಮ್ಮ ಸಂಘಗಳಿಗೆಲ್ಲ ಅಮೌಂಟು ಬಡವರಿಗೆ ಬಗ್ಗರಿಗೆ ರಿಲೀಸ್ ಮಾಡಿ, ಮತ್ತು ಹೈನುಗಾರಿಕೆ, ಹಪ್ಪಳ ತಯಾರಿಕೆ ಇಂಥವೆಲ್ಲ ಕೊಡಿಸಿದ್ದಾರೆ. ನಿಮ್ಗೆ ಏನು ಬೇಕಾದರೂ ಈ ಸರ್ವತ್ನಲ್ಲಿ ಫೋನ್ ಮಾಡಿದ್ರು ಎತ್ತುತ್ತಾರೆ. ನಮಗಿಂಥ ಶಾಸಕರು ಮತ್ತೆ ಬರಬೇಕಂತ ನಾವು ಕೋರ್ಕೊತಾ ಇದ್ದೀವಿ. ನಮ್ಮ ನಮಗೆ 2000 ಹಾಕಿರೋದು ತರಕಾರಿ ಅದಕ್ಕೆಲ್ಲ ಉಪಯೋಗವಾಗುತ್ತೆ. ಹಾಸ್ಪಿಟ್ಲಿಗೆ ಉಪಯೋಗ ಆಗುತ್ತೆ. ಬಸ್ಸಿನ ವ್ಯವಸ್ಥೆ ಅಂತೂ ತುಂಬ ಅನುಕೂಲ. ನಮಗೆಲ್ಲ ತಾಲೂಕು ಮೀಟಿಂಗ್ ಆಗಲಿ ಎಲ್ಗನ್ನು ಹೋಗ್ಬೇಕಂದ್ರೆ ಮನೆಯಲ್ಲಿ ಅಮೌಂಟ್ ಕೊಡ್ದಿದ್ರು ಫ್ರೀಯಾಗಿ ಬಿಟ್ಟಿದ್ದಾರೆ ಅಂತ ನಾವು ಆಧಾರ್ ಕಾರ್ಡ್ ತಗೊಂಡು ಬರ್ತಾ ಇರ್ತೀವಿ. ಹಾಸ್ಪಿಟ್ಲಿಗೆ ಅನುಕೂಲ ಆಗಿದೆ. ಮತ್ತು ಕರೆಂಟ್ ಬಿಲ್ಲು ಬಡವರ ಬಗ್ಗರಿಗೆ ಎಲ್ಲರಿಗೂ ಅನುಕೂಲ ತಂದು ಕೊಟ್ಟಿದೆ ನಮಗೆ ಇದು. ಮತ್ತು ಅಕ್ಕಿ ಅಷ್ಟೇ, 10 kg ಒಬ್ಬ ಕುಟುಂಬದಲ್ಲಿ ಒಬ್ಬೊಬ್ಬರಿಗೆ 10 kg ಅಕ್ಕಿ ವಿತರಣೆ ಮಾಡ್ತಾ ಇದ್ದಾರೆ. ಅದು ತುಂಬ ಅನುಕೂಲವಾಗಿದೆ. ಈ ಕಡೆ ಮಳೆ ಇಲ್ಲ, ಬೆಳೆ ಇಲ್ಲ. ನಮ್ಮ ಪಾಗೋಡ ತಾಲೂಕದಲ್ಲಿ ಚೆನ್ನಾಗಿ ಬೆಳೆ ಬರ್ತಿತ್ತು. ಅವಾಗ ಅಕ್ಕಿ ತಿಂತಾಯಿದ್ವಿ. ಈಗ ನಮ್ಮ ಸಿದ್ದರಾಮಯ್ಯ ಸರ್ ಅವರು ನಮ್ಗೆ ಅಕ್ಕಿ ಎಲ್ಲ ಕೊಟ್ಟು ಒಳ್ಳೆ ಗುಣವಂತರಾಗಿ ಹೆಣ್ಮಕ್ಳೆಲ್ಲ ನೆನೆಸ್ಕೊತಾ ಇದ್ದಾರೆ. ಎಲ್ಲರೂ ಇವರು ಸೋಮವಾರ ಜನಸಂದಣಿ ಅಂತ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಯಾರಾಗ ಧೈರ್ಯವಾಗಿ ಫ್ರೀ ಬಸ್ ಹತ್ತಿಸ್ಕೊಂಡು ಬಂದು ನಮಗೆ ಶಾಸಕರು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಅಂತ ಬರ್ತಾರೆ. ಎಲ್ಲ ತಾಲೂಕಲ್ಲಿ ನಾವು ಸಂಘದಲ್ಲಿ ಪಂಚಾಯತಿಯಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ಒಳ್ಳೆ ಶಾಸಕರು ಅಂತ.
ನಮ್ಗೆ ಇನ್ನಿಷ್ಟು ಯಾರು ಅನುಕೂಲ ಮಾಡಿಕೊಡ್ತಿಲ್ಲ. ಮತ್ತೆ ಮತ್ತೆ ಶಾಸಕರಾಗಿ ಬರಬೇಕಂತ ನಾನು ತಮ್ಮಲ್ಲಿ ಕೋರ್ಕೊತಾ ಇದ್ದೀನಿ. ತೆಲುಗು ಅವರು ಓಕೆ, ಖಂಡಿತವಾಗಿ ಗೆದ್ದು ಬರ್ತಿದ್ದಾರೆ. ಯಾಕಂದ್ರೆ ಹೆಣ್ಮಕ್ಳು ಓಟು ಗಂಡು ಮಕ್ಳುಕ್ಕಿಂತ ಹೆಣ್ಮಕ್ಳು ಓಟೇ ನಮ್ಮ ಶಾಸಕರಿಗೆ ಹೆಚ್ಚಾಗಿ ಬೀಳ್ತಾ ಇದ್ದಾವೆ. ತೆಲುಗಲ್ಲಿ ಮಾತಾಡ್ಬೋದಾ? ಸರಿ. గౌరవనీయులైన వెంకటేష్ సార్ గారు ఈ తాలూకుದಲ್ಲಿ ముందు 27 ఇయర్ కూడాను ఆయన ఎమ్మెల్యే అవుతాడు. ఎందుకంటే వాళ్ళ డాడీ బాగా మంచి మంచి పనులు చేసినాడు కాబట్టి తాలూకులో దళితులు కావచ్చు, మహిళలకు కావచ్చు, మళ్ళీ నిరుద్యోగ సమస్య కావచ్చు, ఇప్పుడు ఫ్రీ గృహలక్ష్మి డబ్బులు, ప్రతి ఒక్క చదువుకి చాలా ఇంపార్టెంట్. చదువుకు వాడుకునే విద్యార్థులు ఉన్నారు, పాస్ అయ్యి మళ్ళీ చెప్పిన వాళ్ళు ఉన్నారు, మేము ఆ డబ్బులతో చదివి మెరిట్ తెచ్చుకున్నాము అని చెప్పిన వాళ్ళు ఉన్నారు. కాబట్టి ప్రజాసేవలో మాత్రం ముందుగా ఉన్నారు వెంకటేష్ సారు. మే 29 అవతల వెంకటేష్ అన్న వేరు, మే 29 యువతల వెంకటేష్ అన్న వేరు. జనాల్లో ప్రతి ఒక్క హృదయాల్లో మంచి మంచి పనులు చేసి ఆయన ప్రతి ఒక్క హృదయాన్ని అరకట్టుకుంటున్నాడు. కాబట్టి ఈ 2029 కూడా ఆయనే గెలుస్తాడు, ఆయన ఎమ్మెల్యే అవుతాడు. తాలూకు ఇంకా మంచి మంచి పనులు ఉద్ధారం అవుతుందని నేను చెప్పగలుగుతాను. ప్రతి వారము నేను భేటీ అవుతాను సార్. తాలೂಕು ಬಗ್ಗೆನೇ ಮಾತಾಡ್ತಾನೆ నేను. ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಮತ್ತು ಅವರು ನಮ್ಮ ಹೆಣ್ಣು ಮಕ್ಕಳ ಸಹ ಸಂಘಗಳಿಗೆಲ್ಲ 3,06,00,000 ಬಿಡುಗಡೆ ಮಾಡಿದ್ದಾರೆ. ಮತ್ತು ಅವ್ರ ಅಪ್ಪಾಜಿ ಇದ್ದಾಗೂ 50 ಲಕ್ಷ ಫ್ರೀ ಅಮೌಂಟು ತಂದು ಕೊಟ್ಟರು ನಮ್ಮ ಸಂಘದವರಿಗೆ. ಎಲ್ಲ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೋದ ತಕ್ಷಣ ಫಸ್ಟ್ ಹೆಣ್ಮಕ್ಳಿಗೆ ದಾರಿ ಮಾಡಿಕೊಟ್ಟು ಮಾತಾಡ್ರಿ ಅಂತಾರೆ. ಅದು ಹೆಣ್ಮಕ್ಳನ್ನ ಗೌರವ ಕೊಡ್ತಾರೆ. ಏನು ಬೇಕಾದರೂ ಸರ್ವತ್ನ ಫೋನ್ ಮಾಡಿದ್ರು ಎತ್ತುತ್ತಾರೆ, ಏನಮ್ಮ ಕಷ್ಟ ನಿಮ್ಮದು ಅಂತ. ಸ್ವಚ್ಛತೆ ಎಲ್ಲ ಮಾಡಿದ್ದಾರೆ, ಬಸ್ ಅನುಕೂಲ ಮಾಡಿದ್ದಾರೆ, ಹುಡುಗರಿಗೆಲ್ಲ ಫ್ರೀ ಬಸ್ಸು. ಮತ್ತು ಎಜುಕೇಷನ್ ಯಾರನ್ನ ಬಡವರು ಅಂದು ಬಂದರೂ ಅಮೌಂಟು ಕೊಡ್ತಾರೆ, ಹಾಸ್ಟೆಲ್ ಸೀಟ್ ಕೊಡಿಸ್ತಾ ಇದ್ದಾರೆ. ಇಂಥ ಎಮ್ಮೆಲ್ಲಿ ನಮ್ಗೆ ಇನ್ನು ಮತ್ತೆ ಬರಬೇಕಂತ ನಾವು ಕೋರ್ಕೊಂತೀವಿ. ನಮಗೆ ಇನ್ನೇನು ಬೇಡಿಕೆ జూన్ నెలకి 2027కి మళ్ళీ మహిళలకి ప్రత్యేకమైన ఉద్యానంగా చేయాలనేది ఉద్దేశం ఉందంట సార్కి. ఖచ్చితంగా జూన్ నెలలో ಮಹಿಳೆಗೆ ಮಾತ್ರ ತಾಲೂಕಲ್ಲಿ ಪ್ರತ್ಯೇಕಂగా ನೋಡ್ರಿ, ಇವಾಗ ಬಂದವರಿಗೆಲ್ಲ ಅನ್ನದಾನ ಮಾಡ್ತಾ ಇದ್ದಾರೆ. ತೋಟಕ್ಕೆ ಹೋದ್ರು ಅಷ್ಟೇ ಅನ್ನದಾನ, ಕಾಫಿ, ಟೀ. ಹೆಣ್ಮಕ್ಳು ಏನನ್ನ ಅನುಕೂಲ ಇಲ್ಲ ಅಂದರೆ ಅವ್ರ ಕಾರಲ್ಲೇ ಬಿಟ್ಟು ಬರಕ್ಕೆ ಹೇಳ್ತಾರೆ, ಬಸ್ಸು ಅಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಈ ಎಮ್ಮೆಲ್ಲೆ ಈ ಯಾವಾಗಿಂದ ಅವ್ರ ಅಪ್ಪಾಜಿ ಹಂಗೆ ಮಾಡ್ತಿದ್ರು, ಅವ್ರ ಅಪ್ಪಾಜಿನೂ ಹಂಗೆ ಮಾಡ್ತಿದ್ದಾರೆ. ನಾವೆಲ್ಲ ಸಂಘದವರೆಲ್ಲ ಹೋದಾಗೆಲ್ಲ ಬಸ್ ಅನುಕೂಲ ಇಲ್ಲ ಅಂದರೆ ಅವ್ರ ಕಾರಲ್ಲೇ ಬಸ್ವರೆಗೂ ಬಿಟ್ಟಿದ್ದಾರೆ. ಅವರು ಹಂಗೆ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಗೆ ಇಂಥ ಎಮ್ಮೆಲ್ಲೆ ಬೇಕು. ಯಾಕಂದರೆ ಹೆಣ್ಮಕ್ಳಿಗೆಲ್ಲ ಇಷ್ಟು ಚೆನ್ನಾಗಿ ಯಾರೂ ಮಾಡಿರಲಿಲ್ಲ ನಾವು. ತುಮೂಲ್ ಅಧ್ಯಕ್ಷರು ವೆಂಕಟೇಶ್ ಸಾರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಮತ್ತು ಲಂಬಾಣಿ ಅಭಿವೃದ್ಧಿ ನಿಗಮಕ್ಕೆ ಸರ್ ಅಪ್ಲಿಕೇಶನ್ ಹಾಕಿದ್ವಿ, ಎಲ್ಲರಿಗೂ ಲೋನು ಸೈನು ಮಾಡಿಕೊಡ್ತಾರೆ. ತುಂಬ ರೆಸ್ಪಾನ್ಸ್ ಕೊಡ್ತಾರೆ ಸರ್. ಮತ್ತು ಇನ್ನೊಂದು ಸಾರಿ ಇನ್ನೂ ಒಂದು 2 ಸಾರಿ ಗೆದ್ದು ಬರಲಿ, ನಮ್ಮ ತುಮೂಲ್ ಅಧ್ಯಕ್ಷರು ಅವರೇ ಆಗಲಿ ಅಂತ ನಮ್ದು ಸರ್. ನಾನು MPCS ಸೆಕ್ರೆಟ್ರಿ, ನಾನು ವೀರಮ್ಮನಹಳ್ಳಿ ಸರ್. ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಮತ್ತು ಇನ್ನೂ ಒಂದು 2 ಸಾರಿ ತುಮೂಲ್ ಅಧ್ಯಕ್ಷರಾಗಲಿ, MLA MP ಆಗಲಿ, ಅವರು ಸರ್ CM ಆಗಲಿ ಸರ್, CM ಆಗಲಿ ಸರ್. ಥ್ಯಾಂಕ್ ಯು ಸರ್. ಹೇಗಿದೆ? ಒಳ್ಳೆ ಕೆಲಸ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡ್ತಾರೆ. ನಾನು SC/STಗೆ ಬೋರು ಒಂದು 3 ಹಾಕಿದ್ದೆ ನಮ್ಮದು ಮೊದಲನಲ್ಲಿ. ಹಿಂದೆ ಅವ್ರ ತಂದೆ ವೆಂಕಟರಮಣಪ್ಪ ಅವರು ಮಗ ತಂದೆ ಆದಿಯಲ್ಲಿ ನಡೀತಾ ಇದೆ. ನಮ್ಮ ವೆಂಕಟರಮಣಪ್ಪ ನನ್ನ ಪ್ರಾಣ, ನನ್ನ ದೊಡ್ಡಪ್ಪ. ನನ್ನ ತಾಯಿಗಿನ್ನ ಎಕ್ಕು ನಮ್ಮ ದೊಡ್ಡಪ್ಪ ಅವರು. ನನಗೂ ಬೋರ್ ಹಾಕಿದ್ದೆ ವೆಂಕಟರಮಣಪ್ಪ. ಏನೇ ಕೊಟ್ಟಿದ್ದಾರೆ? ಬೋರ್ ಹಾಕಿದ್ರಿ ಗಂಗಾಗ. ನನಗೂ ಸ್ವಂತಾಗ ನನಗೂ ಬೋರ್ ಹಾಕಿದ್ದೆ. ಭೇಟಿ ಆಗಿದ್ರಿ. ಅವರು ನಮ್ಮೂರಲ್ಲೇ ಪಕ್ಕದ ಮೊದಲನಲ್ಲೇ ಅಲ್ಲೇ 3 ಬೋರ್ ಹಾಕಿದ್ರಿ ಇವರು ಶಾಸಕರು. ಭೇಟಿ ಆಗಿದ್ದೆ. ನಮ್ಮ ತೋಟಲ್ಲೇ ಹೋಗ್ತೀನಿ. ಇನ್ನು ದೊಡ್ಡಪ್ಪ ಬಾ ಅಂತ ಅವರು ಅಲ್ಲೇನ ಪಂಚಿವರು ಶಾನ ಕಾನ್ಫಿಡೆನ್ಸ್ ಅಲ್ಲ. ಅವ್ರು ಕಣಕ್ಕೆ ಪ್ಯಾಂಟ್ ಹಾಕಿ ನಮ್ಮ ದೊಡ್ಡವರು ಅಲ್ಲಿ ಚೆನ್ನಾಗಿದೆ, ಏನು ಪರವಾಗಿಲ್ಲ. ಓಕೆ, ನಾವು ಜಯರಾಮ್ ಅಂತ ನಿವೃತ್ತ ಶಿಕ್ಷಣಾಧಿಕಾರಿಗಳು.
ನಮ್ಮ ಪಾವಗಡ ತಾಲೂಕಿನ ಶಾಸಕರಾದಂತಹ ಶ್ರೀ ಎಚ್ ವಿ ವೆಂಕಟೇಶ್ ಅವರು 3 ವರ್ಷಗಳಿಂದ ಉತ್ತಮವಾಗಿರ್ತಕ್ಕಂಥ ಜನಸೇವೆ ಮಾಡುತ್ತಾ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಈಗಾಗಲೇ ಕಳೆದ ಸೋಮವಾರದಿಂದ ಪ್ರತಿ ಸೋಮವಾರ ಜನಸಂಪರ್ಕ ಸಭೆ ಅಂತೇಳ್ಬಿಟ್ಟು ನಮ್ಮ ಶಾಸಕರ ಭವನದಲ್ಲಿ ಪ್ರತಿ ತಾಲೂಕಿನ ಎಲ್ಲ ಜನತೆಗೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ದಾರೆ. ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರ ಆದೇಶದಂತೆ ಇನ್ನು ಮುಂದೆ ಒಂದು ಜನಸೇವೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದು, ಅದರಂತೆ ನಮ್ಮ ತಾಲೂಕಿನ ಶಾಸಕರಾದಂಥ ವೆಂಕಟೇಶಪ್ಪ ಸರ್ ಅವರು ಇಡೀ ನಮ್ಮ ತಾಲೂಕಿನ ಎಲ್ಲ ಜನಗಳನ್ನು ಅವ್ರನ್ನ ಕರೆಸಿಬಿಟ್ಟು ಒಂದು ಜನಸಂಪರ್ಕ ಸಭೆ ಮಾಡಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನ ಇಲ್ಲಿ ಕರೆಸ್ಕೊಂಡ್ಬಿಟ್ಟು ಯಾವ್ಯಾವ ಇಲಾಖೆಯಲ್ಲಿ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಬಗೆಹರಿಸ್ತದೆ. ಉದಾಹರಣೆಗೆ ಇವತ್ತು ನಾವು ಲಿಂಗದಳ್ಳಿ ಮತ್ತು ಜೂಲಪ್ಪನಪಾಳ್ಯದಿಂದ ಒಂದು 30 ಜನ ಗ್ರಾಮಸ್ಥರು ಬಂದಿದ್ವಿ. ನಮ್ಮದು ದಾರಿ ಸಮಸ್ಯೆ ಇತ್ತು, ಹೊಲಗಳಿಗೆ ಹೋಗೋಕ್ಕೆ ದಾರಿ ಸಮಸ್ಯೆ ಇತ್ತು. ಆ ಅರ್ಜಿಯನ್ನು ಕೊಟ್ಟಾಗ ಸ್ಥಳದಲ್ಲೇ ತಮ್ಮ ತಹಸೀಲ್ದಾರ್ ಸಾಹೇಬ್ರನ್ನ ಅವರು ಸಂಪರ್ಕ ಮಾಡಿ ಆದಷ್ಟು ಬೇಗ ಹೋಗಿ ಇದನ್ನು ರೈತರ ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳ್ಬಿಟ್ಟು ಅವರು ಸಲಹೆ ಕೊಟ್ಟರು. ಅದೇ ರೀತಿ ಎಲ್ಲ ನಮ್ಮ ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಯಾರೇ ಕಷ್ಟದಲ್ಲಿದ್ದರೂ ಮತ್ತು ವಿದ್ಯಾರ್ಥಿಗಳಿಗಂತೂ ಹಾಸ್ಟೆಲ್ ಸೀಟು ಏನಾದರೂ ಸಮಸ್ಯೆ ಅದನ್ನು ಸಹ ಕೊಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಶಿಕ್ಷಣದ ಬಗ್ಗೆ ಆಗಲಿ, ಆರೋಗ್ಯದ ಬಗ್ಗೆ ಆಗಲಿ, ರೈತರ ಸಮಸ್ಯೆ ಆಗಲಿ ಮಾನ್ಯ ಶಾಸಕರು ತಕ್ಷಣವಾಗಿ ಸ್ಪಂದಿಸಿಬಿಟ್ಟು ಅಂಥ ಇಲಾಖೆ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಟ್ಟು ಕೆಲಸ ಕಾರ್ಯಗಳನ್ನ ಮಾಡಿ ಅಂತೇಳ್ಬಿಟ್ಟು ಸಲಹೆ ಕೊಡ್ತಿದ್ದಾರೆ. ನಿಜವಾಗ್ಲೂ ಇಂಥ ಕಾರ್ಯಕ್ರಮ ಮಾಡ್ತಿರೋದು ಒಳ್ಳೆಯ ಪ್ರಶಂಸನೆಯಾಗಿರ್ತಂಥ ಕಾರ್ಯಕ್ರಮ. ಮಾನ್ಯ ಶಾಸಕರು ಇನ್ನು ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿ ಜನಸೇವೆ ಮಾಡಿ ಮುಂದಿನ ದಿನಗಳಲ್ಲಿ ಸಹ ಒಳ್ಳೆಯ ಹೆಸರನ್ನು ಪಡ್ಕೊಂಬಿ ಮಾನ್ಯ ಶಾಸಕರು ಅಂತ ಹೇಳ್ತಾ ನಮ್ಮ ಜೂಲಪ್ಪನಪಾಳ್ಯ ಲಿಂಗದಳ್ಳಿ ಗ್ರಾಮದ ಪರವಾಗಿ ನಮ್ಮ ಶ್ರೀರಾಮ್ ರೆಡ್ಡಿಯವರು, ನಮ್ಮ ಈರಣ್ಣವರು, ನಮ್ಮ ಮಲ್ಲಿಕಾರ್ಜುನವರು, ನಮ್ಮ ನಾಗರಾಜ್ ಅವರು ಎಲ್ಲ ನಮ್ಮ ಸ್ನೇಹಿತರು ಬಂದಿದ್ದಾರೆ. ಚಿಕ್ಕಣ್ಣ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರು ಎಲ್ಲರೊಂದಿಗೆ ಬಂದು ಇವತ್ತು ನಮ್ಮ ಅರ್ಜಿ ಕೊಟ್ಟಿದ್ದೀವಿ. ಅದನ್ನು ಬಗೆಹರಿಸಿ ಅಂತ ಹೇಳಿ ಮಾತು ಕೊಟ್ಟಿದೆ. ನಮ್ಮ ಶಾಸಕರಿಗೆ ನಮ್ಮ 2 ಗ್ರಾಮಸ್ಥರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಮಸ್ಕಾರ. ತಾವು ಆದರೆ ಈಗ ಅವರು ತಂದೆ ವೆಂಕಟರಮಣಪ್ಪ ಅವರು ಎಲ್ಲರ ಜೊತೆ ಸ್ಪಂದಿಸ್ತಿದ್ರು, ಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸ್ತಿದ್ರು. ಯಾವ ವ್ಯಕ್ತಿತ್ವ ಇಷ್ಟ ಆಗುತ್ತೆ ಈ ಶಾಸಕರು? ಸರ್, ಈಗ ಹಿಂದೆ ವೆಂಕಟರಮಣಪ್ಪನವರು ಜನಗಳಿಗೆ ಒಂದು ಕಷ್ಟ ಸುಖ ಯಾವ ಟೈಮ್ ಮಾಡಿದ್ರು ಬೆನ್ನೆಲುಬು. ಈಗ ಅದೇ ದಾರಿಗೆ ಹೋಗೋಕ್ಕೆ ಪಾಲಿಸ್ತಾ ಇದ್ದಾರೆ. ನಾವು ಈಗ ಆತನ ಓಕೆ ಅನ್ನಬೇಕು, ಆ ಥರ ಹೋಗ್ತಾ ಇದ್ದಾರೆ. ನಾವು ನಿರಾಶೆ ಆಗಿದ್ವಿ. ನಾವು ಕಾಂಗ್ರೆಸ್ಸು ಪೊಲಿಟಿಕಲ್ ಲೀಡರ್ಗಳು ಎಲ್ಲ ನಾವು ಆವಾಗಲೇ ಬೇಸತ್ತಿದ್ವಿ. ಏನಾಗುತ್ತೋ ನಮ್ಮ ಅವರು ಸತ್ತೋದ್ರು ಪಾಪ, ಇವ್ರು ಏನು ಮಾಡ್ತಾರೆ ಅಂದ್ಕೊಂಡ್ರೆ ನಾವು ಇವರು ವೆಂಕಟರಮಣಪ್ಪ ಪರ ಮಟ್ಟಕ್ಕೆ ದಾರಿಗೆ ಹೋಗ್ತಾ ಇದ್ದಾರೆ. ತಂದೆ ಹಾದಿಯಲ್ಲಿ ನಡೀತಾರೆ. ನಮಗೂ ನೀಟಾಗಿ ಜನಗಳಿಗೆ ಸಂಪರ್ಕ ಮಾಡ್ತಾ ಇದ್ದಾರೆ. ಏನು ಬೇಕೋ ಒಂದು ಬೋರ್ವೆಲ್ಲು ಆಗಬೇಕು, 1 ಎಕರೆಗೆ ಬೋರ್ವೆಲ್ಲು ತಕ್ಷಣ ಕರೆದ್ಬಿಟ್ಟು ಇಂಜಿನಿಯರ್ನ ಕೊರ್ಸೋದೆ. 1 ಎಕರೆಗೆ ಯಾರೂ ಮಾಡಿಲ್ಲ, ಈಗ ಮುಂದಕ್ಕೂ ಮಾಡೋರಿಲ್ಲ ಈ ಶಾಸಕರನ್ನ ಬಿಟ್ಟರೆ. ಇದು ಸತ್ಯ ಹೇಳ್ತಾ ಇರೋದು, ಸುಳ್ಳು ಹೇಳ್ತಾ ಇಲ್ಲ. ಎಲ್ಲರಿಗೂ ಬೋರ್ವೆಲ್ ಆಗಿರೋದು. ಇವರಿಗೆ ದಾರಿಗಡ್ಡಕ್ಕೋಸ್ಕರ ಬಂದಿದ್ದಾರೆ 20 ಜನ. 1 ಎಕರೆಗೆ 1 ಬೋರು. ಜೂಲಪ್ಪನಪಾಳ್ಯ, ಬೆಳ್ಳಿಬಟ್ಲು, ರಂಗಸಮುದ್ರ, ದೊಡ್ಡೇನಹಳ್ಳಿ, ಲಿಂಗದಳ್ಳಿ ಈ ಪ್ರಾಂತ್ಯದಲ್ಲಿ ನಮ್ಮ ಗ್ರ್ಯಾಟ್ ಅಷ್ಟು ಬೋರ್ವೆಲ್ ಹಾಕಿದ್ರೆ ಸಣ್ಣ ನೀರಾವರಿ ರೇಷ್ಮೆದು ಈಗ 20-30 ಜನಕ್ಕೆ ಹಂಚ್ಬಿಟ್ರು. ಸಬ್ಸಿಡಿ ಫ್ರೀ ಗ್ರಾಂಟು ಇಲ್ಲಿಗೆ ಬರಬೇಕು, ನನ್ನ ಎದುರು ಕೊಡಬೇಕಂತ ಹಂಚ್ಕೊಂಡು ಕೊಟ್ಟರು. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಕಡಲೆಕಾಯಿ ಕೊಟ್ಟರು, 30 kg ಪ್ಯಾಕೆಟು, 350 ಬೆಳ್ಳಿ ಬಟ್ಲು, ರಂಗಸಮುದ್ರ 40, ಒದ್ನಕಲ್ಲು 150, ಎಲ್ಲ ಹಳ್ಳಿಗಳಿಗೂ ಫ್ರೀ ಕೊಟ್ಟರು. ಈಗ ಅವರೇ ಲಿಂಗದಳ್ಳಿ, ಸಾತ್ಲುಕೊಂಡು, ಜೂಲಪ್ಪನಪಾಳ್ಯನೇ, ಮಲ್ಲಂನಹಳ್ಳಿ ಒಂದು ಗ್ರಾಂಟ್ ಬಿಟ್ಟಿಲ್ಲ. ರೋಪ್ ಹಾಕಿ ಕೊಡಿಸಿದ್ದಾರೆ. ಇವತ್ತು ಡೈಲಿ ಫೋನ್ ಮಾಡಿದ್ರೆ ಅವರು ಸಬ್ಸಿಡಿ ಬರಬೇಕು, ಕೆಲಸ ಆಗಬೇಕು. ಓಕೆ, ಥ್ಯಾಂಕ್ ಯು ಹೇಗೆ ಅಂದರೆ ಪಾವಗಡಕ್ಕೆ ಹುಲಿ ಎಲ್ಲ ಕೆಲಸ ಮಾಡಿಕೊಟ್ರು. ರೋಡ್ ಮಾಡ್ಯವ್ರೆ. ಏನೇನು ನಮ್ಗೇನು ಕೆಲಸ ಬೇಕು ಅಂದರೆ ಅವ್ರಿಗೆ ಆಗೋ ಅಂಥ ಕೆಲಸ ಎಲ್ಲ ನಮ್ಗೆ ಮಾಡಿಕೊಟ್ರು. ಅದು ಸಿಮ್ ಇದ್ದಂಗೆ, ಸಿಮ್ಮು ಆದರೂ ಅದ್ರ ಹೊಟ್ಟೆ ಗುಟ್ಟೈತಿ ಮರಿ. ಇದು ಹುಲಿ. ಎಲ್ಲ ಬಂದ ಸರ್ ಏನು ಅನುಮಾನ ಇಲ್ಲ. ಎಲ್ಲ ನಮ್ಗೆ ಆ ಪಾರ್ಟಿ ಎಂಬುದೇನಿಲ್ಲ. ಯಾರೇ ಹೋಗಲಿ ಒಂದು ಗಂಭೀರ ಕೊಡ್ತಾರೆ. ಭೇಟಿ ಆಗಿದೆ ಸರ್. ನಮ್ಮದೇನಿಲ್ಲ, ಕರೆಂಟೊಂದು ಇದು ಟ್ರಾನ್ಸ್ಫರ್ ದಬ್ಬ ಇತ್ತು, ಅದಕ್ಕೆ ಸರ್ವಿಸ್ ಕೊಡ್ಬೇಕಾಯ್ತು. ಫೋನ್ ಮಾಡಿ ಹೇಳಿದ್ರು ಅರ್ಜೆಂಟ್ ಕೊಡ್ರಿ, ಅವ್ರಿಗೆ ಒಣಗಿ ಹೋಗ್ತದೆ. ನಾವು ರೈತರು ಹೆಲ್ಪ್ ಮಾಡ್ಯಾವ್ರು ಸರ್. ನಮಗೆಲ್ಲ ಒಂದಿಗೆ ತೊಂದರೆ ಇಲ್ಲ.
ಹ್ಞೂ ಏನು ನೀರಾವರಿ ಬೋರ್ವೆಲ್ ಹಾಕ್ಸ್ಕೊಟ್ಟಿದಾರ? ಹಾಂ ಇದು ಗಂಗಾ ಕಲ್ಯಾಣಿ ಬೋರು ಅವೆಲ್ಲ ಮಾಡಿಸ್ಕೊಟ್ಟವ್ರು ಸರ್. ತಂದೆ ಹೆಂಗೋ ಇವರು ಹಂಗೆ ಸರ್, ಇವರು ಅವ್ರ ತಂದೆ ಇದ್ದಂಗೆ ಇವರು ನಂಬರ್ ಒನ್ ತಂದೆನೂ ಹಂಗೆ ಕೆಲಸ ಮಾಡಿದ್ದಾರೆ. ಮಾಜಿ ಸಚಿವರು ವೆಂಕಟಣ್ಣಪ್ಪರು, ವೆಂಕಟೇಶಪ್ಪರು ಹಂಗೆ ಕೆಲಸ ಮಾಡ್ತಾರೆ. ಗೆಲ್ತಾರೆ ಸರ್ ಪಕ್ಕ ನಂಬರ್ ಒನ್ನು. ಹಾಂ 15,000 ಲೀಡ್ನ ಗೆಲ್ತಾರೆ ಸರ್. 15 ಹಾಂ ಗೆದ್ದೇ ಗೆಲ್ತಾರೆ ಸರ್. ಹುಲಿ ಗೆಲ್ತಾರೆ ಸರ್. ಅಯ್ಯೋ ಬೋಲ ಆಸೆ ನಮಗೆ. ನಾನು ಮೊನ್ನೆನೇ ಕೇಳಿದೆ ಸರ್ ಅದು ಏನೇ ಮಾಡಿ ಸಾರ್ನ ಯಾವಾಗಂದ್ರೆ ಅವಾಗ ಫೋನ್ ಎತ್ಬಿಡ್ತಾರೆ. ರಾತ್ರಿಗೆ ಫೋನ್ ಮಾಡಲಿ ಯಾರನ್ನ ಫೋನ್ ಎತ್ತಾರೆ. ಹಾಂ, ಇಂಥ ಶಾಸಕರು ಇರ್ಬೇಕು ನಮ್ಮ ತಾಲೂಕಲ್ಲಿ. ಗಡ್ಸಾದರು ಗುಂಡಿಗೆ ಐತೆ, ಅವ್ರ ಅಪ್ಪಗಿನ್ನ ಒಂದು ಗುಂಡಿಗೆ ಜಾಸ್ತಿ ಮಾತಾಡೋದಲ್ಲ ಸರ್ ಮುಖ್ಯ, ಕೆಲಸ ಮಾಡೋದ್ರಾಗೆ. ರೈತರು ಮಾತಾಡೋದು ಮುಖ್ಯ. ಆಪೋಸಿಟ್ನವ್ರು ಮಾತಾಡ್ತಾರೆ, ಕೆಲಸಕ್ಕೆ ಬರೋದು ಮಾತಾಡಲ್ಲ, ಮಾತಾಡ್ಕೊಂತಾರೆ. ಹಾಂ, ಪಕ್ಕ ಕೆಲಸ ಮಾಡ್ತಾರೆ. ಹಾಂ, ಪಕ್ಕ ಕೆಲಸ ಮಾಡ್ತಾರೆ ಸರ್ ನಮ್ಮ ಶಾಸಕರು. ಪಾಗೋಡ ತಾಲೂಕು ನಂಬರ್ 1 ಅಂದರೆ ಹುಲಿ ಇದ್ದಂಗೆ ವೆಂಕಟೇಶ. ಇಲ್ಲ ಹಾಂ ನಂಬರ್ 1 ಕೆಲಸ ನಂಬರ್ 1 ಕೆಲಸ ಮಾಡೋದ್ರಲ್ಲಿ. ಹಾಂ, ಈ MLA ಸಾಹೇಬರು ಎಲ್ರಿಗೂ ಕೆಲಸ ಮಾಡಿಕೊಡ್ತಾರೆ. ಯಾರು ಆ ಪಾರ್ಟಿ ಈ ಪಾರ್ಟಿ ಎಂಬುದೇನಿಲ್ಲ, ಎಲ್ರಿಗೂ ಕೆಲಸ ಮಾಡ್ತಾರೆ. ಒಟ್ಟಿನಾಗೆ ನಮ್ಮ ವೆಂಕಟಣ್ಣಪ್ಪನವ್ರಿಗಿನ್ನ ಚೆನ್ನಾಗೇ ಬೆಳೆಸ್ತಾರೆ ಅಂತ ನಮ್ಮ ಒಂದು ಉದ್ದೇಶ. ನೀವು ಭೇಟಿಯಾಗಿದ್ದೀರಾ ಶಾಸಕರನ್ನ? ಹಾಂ, ಭೇಟಿಯಾಗಿದ್ದು. ಹೇಗೆ ಸ್ಪಂದಿಸ್ತಾರೆ ಜನರಿಗೆ? ಇಲ್ಲ, ಚೆನ್ನಾಗಿ ಬಂದಿಸ್ತಾರಪ್ಪ. ನಿನ್ನೆನೋ ಹೋಗಿದ್ದೆ ಅವ್ರ ತೋಟದಾಗ ಹೋಗಿ ಆತ ಮಾತಾಡಿ ಬಂದೆ. ಆಯ್ತು ಮಾಡಿಕೊಡ್ತೀನಿ ನಡೀರಪ್ಪ ಅಂತ. ಅವ್ರ ತಂದೆಯವರು ಕೂಡ ಯಾರನ್ನ ಕಂಡ್ರು ಮಾತಾಡಿಸ್ತಿದ್ರು, ಒಳ್ಳೆ ಗುಣದಿಂದ ಇದ್ರು. ಈಗ ಅವ್ರ ಹಾದಿಯಲ್ಲಿ ಇವ್ರು ನಡೀತಾ ಇದ್ದಾರೆ. ಇವ್ರು ಯಾವ ವ್ಯಕ್ತಿತ್ವ ಇಷ್ಟ ಆಗುತ್ತೆ? ಇಲ್ಲ ಇವರು ನಡೀತಾರೆ ಎಂಬುದು ಒಂದು ನಮಗೊಂದು ಇದು ನಡೀತಾರೆ. ಇನ್ನೇ ಇದು ಹೊಸ್ದಾಗಲ್ವ, ಹೋಗಿ ಅವ್ರ ತಂದೆ ಹೋಗಿ 15 ತಿಂಗಳಾಗೈತೆ ಅಷ್ಟೇ. ಇವರು ಅದೇ ದಾರಿಗೆ ಹೋಗ್ತಾರೆ. ಅವರು ಯಾರು ಫೋನ್ ಮಾಡಿದ್ರು ಎತ್ತರು. ನಮ್ಮ ವೆಂಕಟಣ್ಣಪ್ಪ ಸಾಹೇಬರು ನೀನು ಯಾರನ್ನ ಮಾಡಿ ಯಾವಾಗನ್ನ ಮಾಡಿ ಎತ್ತರು. ಇವರು ಎತ್ತಂಗೆ ಆಗ್ತಾಯಿದ್ದಾರೆ, ಎತ್ತಿದ್ದಾರೆ. ಮೊನ್ನೆ 2 ತಡೆ ಚೆಕ್ ಮಾಡಿದ್ವಿ, ಎತ್ತಾ ಇದ್ದಾರೆ ಫೋನನ್ನು. ಮುಂದಿನ ಚುನಾವಣೆಯಲ್ಲಿ ಮತ್ತೆ ಬರ್ಬೋದು, ಬರ್ತಾರೆ ಅಂತ ನಮ್ಮ ಉದ್ದೇಶ. ಓಕೆ ಬರ್ತಾರೆ. ವೆಂಕಟೇಶಪ್ಪನವರೇ ಬರ್ತಾರೆ. ವೆಂಕಟೇಶಪ್ಪನವರೇ ಬರ್ತಾರೆ. ಬರ್ತಾರೆ. ಸ್ಥಾನದಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀರ ಅವ್ರನ್ನ? ಮುಂದೆ ಮಂತ್ರಿ ಸಿಗ್ಬೇಕಂತಿದ್ದಾರೆ. ನಾವು ಅದೇ ನಮಗೂ ಆಸೆ ಸಿಗ್ತದೆ ಅಂತ ಆಸೆ. ಮಂತ್ರಿ ಪದವಿ ಸಿಗ್ತೈತೆ, ಮೊನ್ನೆನೇ ಸಿಗ್ತೈತೆ ಅಂದರು, ಅದು ಸಿಕ್ಕಲಿಲ್ಲ. ಈಗ ಮುಂದೆ ಸಿಕ್ಬೋದೇನೋ, ಗೆದ್ದರೆ ಸಿಗ್ತೈತೆ ಗ್ಯಾರಂಟಿ. ಎಷ್ಟು ವಯಸ್ಸು ಅಜ್ಜಾರ ನಿಮಗೆ? ನಮ್ಗೆ 75. 75. ಎಷ್ಟು ಇಲೆಕ್ಷನ್ ನೋಡಿದ್ರಿ ಈಗ? ನಾವು ವೆಂಕಟಣ್ಣಪ್ಪ ರಾಜಕೀಯಕ್ಕೆ ಬಂದಾಗಿದ್ದ ನಿಂದೇ ಇದ್ದೀವಿ. ಅವಾಗಲೂ ಇಲೆಕ್ಷನ್ ಈಗೇನು ಚೇಂಜಸ್ ಅನ್ಸುತ್ತಾ? ಚೇಂಜ್, ಭಾರಿ ಚೇಂಜ್, ಭಾಳ ಚೇಂಜ್ ಆಗಿದೆ. ಭಾರಿ ಚೇಂಜ್. ಅವಾಗೂ ಇವಾಗೂ ಭಾರಿ ಚೇಂಜ್. ಹೆಂಗಿತ್ತು ಪಾವಗಡ, ಈಗ ಹೆಂಗಿದೆ ಅಂತ? ಇವಾಗ ಲಾಟ್ ಆಫ್ ಡಿಫ್ರೆನ್ಸ್. ಇವಾಗ ಚೆನ್ನಾಗೈತಿ. ಈಗ ಅವಾಗ ಹಿಂಗಿರಲಿಲ್ಲ. ಎಲ್ಲ ಕಾಡೆಲ್ಲನ ಬರಗಾಲವಿತ್ತು. ಹಿಂದುಳಿದ ತಾಲೂಕು. ವೆಂಕಟರಪ್ಪನವರು ಅವ್ರ ಮಗ ಎಲ್ಲ ಕೂಡಿ ಅಭಿವೃದ್ಧಿ ಮಾಡಿದ್ದಾರೆ. ವೆಂಕಟರಪ್ಪನವರು ಹಾಕಿರೋ ಕೆಲಸಗಳು ಇವತ್ತು ಶಾಶ್ವತವಾಗಿ ನಿಂತವೆ. ಒಂದು ಹಾಸ್ಪಿಟ್ಲ್ ಆಗಲಿ, ಒಂದು ಸ್ಕೂಲ್ ಆಗಲಿ, ಒಂದು ಕಾಲೇಜ್ ಆಗಲಿ, ಒಂದು ವಾಟರ್ ಸಪ್ಲೈ ಆಗಲಿ, ಎಲ್ಲ ಇವ್ರು ಹಾಕಿ ಕಾಂಗ್ರೆಸ್ ಸ್ಪಿರಿಟಾಗಿ ವೆಂಕಟರಪ್ಪನವ್ರು ಹಾಕಿದ್ದಾರೆ ಹೊರತು ಬೇರೆ ಅಂಥ ಶಾಶ್ವತವಾದ ಕೆಲಸ ಹಾಕ್ಯವ್ರು ಅವ್ರೂ. ಆದರೆ ಸಣ್ಣ ಪುಟ್ಟ ಸರ್ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ರೈತರ ಬಗ್ಗೆ ಕಾಳಜಿ ಇದೆ. ಎಲ್ಲ ಜನಸ್ಪಂದನ ಕಾರ್ಯಕ್ರಮನೂ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಇವಾಗ ಒಳ್ಳೆ ಹೆಸರು ಬರ್ತಾಯಿದೆ ನಮ್ಮ ಶಾಸಕರು. ಏನು ಕೆಲಸ ಮಾಡಿದ್ದಾರೆ ಅಂತ ನಿಮ್ಮೂರಲ್ಲಿ? ಸರ್ ರೈತರಿಗೆಲ್ಲ ಸ್ಪಾಟಲ್ಲಿ ಕರೆಸಿ, ರೈತರಿಗೆ ಅಧಿಕಾರಿಗಳಿಗೆಲ್ಲ ಕರೆಸಿಬಿಟ್ಟು ಸ್ಪಾಟಲ್ಲೇ ಮಾಡಿಸ್ಕೊಡ್ತಾಯಿದ್ದಾರೆ. ಒಳ್ಳೆ ಸ್ಪಂದನೆ ಇದೆ. ಜನಸಂಪರ್ಕ ಸಭೆ ಮಾಡ್ತಾ ಇದ್ದಾರೆ. ಹೌದು, ಎಲ್ಲ ಹಳ್ಳಿಗೂ ಎಲ್ಲ ಬೋರ್ಗಳಾಗಲಿ ಎಲ್ಲ ಏನೇನು ರೈತರಿಗೆ ಏನು ಕೆಲಸ ಆಗಬೇಕು ಅಂತ ರೈತರಿಗೆಲ್ಲ ಕರೆಸ್ಬಿಟ್ಟು ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈಗ ಬಂದಿರ್ತಾರ ಅವಾಗ ಅಥವಾ ಬೆಂಗಳೂರಲ್ಲೇ ಇರ್ತಾರೆ ಜಾಸ್ತಿ? ಇಲ್ಲ, ಇವಾಗ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ, ಬರ್ತಾಯಿದ್ದಾರೆ. ಹೌದೌದು. ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಇವಾಗ ಏನು ಮಾಡಿದ್ದಾರೆ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ನೀಟಾಗಿ ಮಾಡಿದ್ದಾರೆ. ಹಾಂ, CC ರೋಡ್ ಎಲ್ಲ ಹಾಕ್ಸಿದ್ದಾರೆ, ಟಾರ್ ರೋಡ್ ಎಲ್ಲ ಹಾಕ್ಸಿದ್ದಾರೆ. ಏನಾದ್ರು ಪ್ರಾಬ್ಲಮ್ಸ್ ಅಂತ ಹೇಳ್ಬೋದಾ? ಸಿಗ್ತಾರೆ ಸರ್, ಸಿಗ್ತಾರೆ. ನೀವು ಭೇಟಿಯಾಗಿದ್ದೀರಾ ಸರ್? ಭೇಟಿಯಾಗಿದ್ದೀವಿ ನಾವು. ನಮಗೂ ಒಂದು ಗಂಗಾ ಕಲ್ಯಾಣಿ ಬೋರ್ ಹಾಕ್ಸಿದ್ದಾರೆ. ಹಾಂ, ಎಲ್ಲ ಒಳ್ಳೆ ಅನುಕೂಲ ಮಾಡಿದ್ದಾರೆ. ಹಾಂ, ಅನುಕೂಲ ಮಾಡಿದ್ದಾರೆ. ಮತ್ತೆ ಯಾವ ಸ್ಥಾನದಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀರಾ? ಮಿನಿಸ್ಟರ್ ಆಗಬೇಕಂತ ನೋಡ್ತಾ ಇದ್ದೀವಿ. ಮಿನಿಸ್ಟರ್ ಆಗಬೇಕು. DK ಶಿವಕುಮಾರ್ ಸಂಪುಟದಲ್ಲಿ ಮಿನಿಸ್ಟರ್ ಆಗಬೇಕು. ಹಾಂ, ಮಿನಿಸ್ಟರ್ ಆಗಬೇಕಂತ ನಮ್ಗೆ ಆಸೆ ಐತೆ. 2028ರಲ್ಲಿ ಮತ್ತೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರೆ ವಿನ್ ಆಗ್ತಾರಾ? ಪಕ್ಕ. ನಿಮ್ಮ ಪ್ರಕಾರ ಎಷ್ಟು ಮಾರ್ಜಿನಲ್ಲಿ ಬರ್ಬೋದು ಅಂತ? ಹೋದ ಸಲ ಒಂದು 12,000 ಲೀಡರ್ ಬಂದಿದ್ರು. ಈ ಸಲ ಒಂದು 20,000. 20,000.
ಪಕ್ಕ ಬರುತ್ತೆ. ಕಾಂಗ್ರೆಸ್ ಕೆಲ ಅನ್ನೋದಿಲ್ಲ. ಪಕ್ಕ ಕಾಂಗ್ರೆಸ್ಸೇ ಇಲ್ಲಿ. ವೆಂಕಟೇಶ್ ಅವರು ಕೆಲಸ ಮಾಡ್ತಾ ಇದ್ದಾರಾ? ಪರವಾಗಿಲ್ಲ ಏನೆಲ್ಲ ಮಾಡಿದ್ದಾರೆ ನಿಮ್ಮೂರಲ್ಲಿ? ಸರ್ ಚರಂಡಿ ಹಾಕ್ಸವ್ರೆ ಮತ್ತು ಹೊಸ್ದಾಗಿ ಮೊನ್ನೆ ಬೋರ್ವೆಲ್ ಕೊಡ್ಸವ್ರೆ. ಪರವಾಗಿಲ್ಲ, ಅಭಿವೃದ್ಧಿನ ಚೆನ್ನಾಗಿ ಮಾಡ್ತಾರೆ. ಮಾಡ್ತಾ ಇದ್ದಾರೆ. ಹೌದು. ಓಕೆ, ಬಂದಿರ್ತಾರ ನಿಮ್ಮ ಊರಿಗೆ ಶಾಸಕರು? 4-5 ಸಲ ಬಂದಿದ್ದಾರೆ. ಹೌದು. ಜನರ ಜೊತೆ ಹೇಗಿರ್ತಾರೆ ನೋಡಿದ್ದೀರಾ? ಅವರೆಲ್ಲ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರ್ತೀವಿ. ನೋಡಿದ್ದೀವಿ ಸರ್. ಪರವಾಗಿಲ್ಲ ಸರ್. ಕಾಂಗ್ರೆಸ್ ಸದ್ಯ ಹವಾ ಅಂತಿಲ್ಲ ನಿಮ್ಮ ಕ್ಷೇತ್ರದಲ್ಲಿ? ನಾವೇನು ಮಾಡೋಕ್ಕಾಗತ್ತೆ ಸರ್. ಕಾಂಗ್ರೆಸ್ಸೇ ಬರೋದು ಮತ್ತೆ? ಹೌದು ಸರ್. 2028ರಲ್ಲಿ ಮತ್ತೆ ಎಚ್ ವೆಂಕಟೇಶ್ ಅವರು ನಿಂತರೆ ಹೌದು ಸರ್. ಗೆದ್ದು ಬರ್ತಾರಾ? ಹೇಳೋಕ್ಕಾಗಲ್ಲ ಸರ್. ಇವಾಗ ಮೈತ್ರಿ ಕಾಂಗ್ರೆಸ್ಸು ಮತ್ತು JDS BJP ಎರಡೂ ಒಂದಾಗಿ ಮುಂದೆ ಹೇಳೋಕ್ಕಾಗಲ್ಲ. ಕೇಳಿದ್ರಲ್ಲ ವೀಕ್ಷಕರೇ, ಪಾವಗಡ ವಿಧಾನಸಭಾ ಕ್ಷೇತ್ರದ ಜನರ ಮಾತುಗಳನ್ನು, ರೈತರ ಬದುಕನ್ನು ಹಸನಾಗಿಸಿದ್ದಾರೆ ಈ ಕ್ಷೇತ್ರದ ಶಾಸಕರು HV ವೆಂಕಟೇಶ್ ಅವರು. ಯಾವತ್ತು ಜನಸಾಮಾನ್ಯರ ಕಷ್ಟಗಳಿಗೆ, ಅಂಧರ ಅನಾಥರ ಬಾಳಿಗೆ ಬೆಳಕಾಗುವಂಥ ಕೆಲಸವನ್ನು ಈ ಕ್ಷೇತ್ರದ ಶಾಸಕರು ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತುಗಳನ್ನು ಈ ಕ್ಷೇತ್ರದ ಜನ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಚಿದಾನಂದ ರುದ್ರಾಪುರ್ ಮಠ್, ವಿಶ್ವವಾಣಿ TV, ಪಾವಗಡ.